ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತಾನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥ ಕಾರ್ಯಕ್ರಮಗಳು ಅನೇಕ ಸಮಯಗಳಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಈ ರೀತಿಯಾಗಿ ಯಾರ್ಯಾರೆಲ್ಲ ಪರಮಾತ್ಮ ಸ್ವರೂಪರು ತೆರೆ ಮುಂದೆ ತೆರೆ ಹಿಂದೆ ಈ ಕಾರ್ಯಕ್ರಮಗಳು ನಡೆಯೋದಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಮೊಟ್ಟ ಮೊದಲಿಗೆ ನಾವೆಲ್ಲರೂ ಅರ್ಪಿಸೋಣ ಮಾಸ್ಟರ್ಸ್. ಇನ್ನ ಉಳಿದಂತೆ ಈ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರವೇಶ ಮಾಡೋದಾದ್ರೆ, ಈಗ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಪತ್ರಿಜಿ ಪ್ರಬೋಧನೆಗಳು. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದೆ ಮಾಸ್ಟರ್ಸ್. ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಟೀಮ್ ಜಗದ್ಗುರು ಪತ್ರಿಜಿ ಅನ್ನೋರು ಅದನ್ನೆಲ್ಲ ಸಂಗ್ರಹ ಮಾಡಿರೋದು. ಆ ಒಂದು ಸಂಗ್ರಹವನ್ನ ಅವರು ಪತ್ರಿಜಿ ಅವರ ವಿಡಿಯೋಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಈ ರೀತಿಯಾಗಿ ತೆಲುಗು ಭಾಷೆಯಲ್ಲಿ ಪುಸ್ತಕ ರೂಪಕ್ಕೆ ತಂದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡೋ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಈ ಪುಸ್ತಕದಲ್ಲಿ ನಾವು 6 ಚಾಪ್ಟರ್ಗಳ ವಿಚಾರಗಳನ್ನ ಗಮನಿಸಿದ್ವಿ. ಇವತ್ತು 7ನೇ ಚಾಪ್ಟರ್ನಿಂದ ಇರುವಂತ ವಿಚಾರಗಳನ್ನ ಗಮನಿಸೋಣ. 7ನೇ ಚಾಪ್ಟರ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಏನು ಅಂತಂದ್ರೆ 7 ಲೋಕಗಳು, 7 ಶರೀರಗಳು, 7 ಸ್ವರಗಳು ಅಂತ. ಅತಿ ಮುಖ್ಯವಾಗಿ ಈ ಒಂದು ಚಾಪ್ಟರ್ ಮುಖಾಂತರ ಅಂದ್ರೆ ಈ ಕಾನ್ಸೆಪ್ಟ್ ನ ಮುಖಾಂತರ ನಮ್ಗೆ ಪತ್ರಿಜಿ ಅವ್ರು ಏನ್ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ಯಾವುದೂ ಮೇಲಲ್ಲ, ಯಾವುದು ಕೀಳಲ್ಲ, ಎಲ್ಲವೂ ಸರಿ ಸಮಾನವೇ, ಎಲ್ಲವೂ ಮುಖ್ಯವಾದಂತಹವೇ ಅನ್ನುವಂತ ಒಂದು ವಿಚಾರವನ್ನ ನಮ್ಗೆ ಈ ಒಂದು ಚಾಪ್ಟರ್ ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮಾಸ್ಟರ್ಸ್. ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ, ಸಾದೃಶ್ಯಗಳನ್ನ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ವಿಚಾರವನ್ನ ಈ ರೀತಿಯಾಗಿ ತಿಳಿಸ್ತಾ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಒಂದ್ಸರ್ತಿ ಪತ್ರಿಜಿ ಸರ್ 1994ರಲ್ಲಿ ತಿರುಪತಿಗೆ ಹೋಗ್ತಾರಂತೆ. ಅಲ್ಲಿ ತಿರುಪತಿಗೆ ಹೋಗಿದ್ದಾಗ ಅಲ್ಲಿದ್ದಂತ ಒಬ್ಬ ಪಿರಮಿಡ್ ಮಾಸ್ಟರ್ ಪತ್ರಿಜಿ ಅವ್ರನ್ನ, ಸರ್ ನಮ್ಮ ಮಗುದು ಬರ್ತ್ಡೇ ಇದೆ ಸರ್, ದಯವಿಟ್ಟು ತಾವು ನಮ್ಮ ಮನೆಗೆ ಬರ್ತ್ಡೇ ಪಾರ್ಟಿಗೆ ಬನ್ನಿ ಸರ್ ಅಂತ ಇನ್ವೈಟ್ ಮಾಡ್ತಾರಂತೆ. ಸರಿ ಅಂತ ಅಂದ್ಬಿಟ್ಟು ಪತ್ರಿ ಸರ್ ಅವರ ಕೆಲವು ಸ್ನೇಹಿತರ ಜೊತೆ ಒಂದಷ್ಟು ಚಾಕ್ಲೇಟ್ಗಳನ್ನ ತಗೊಂಡು ಆ ಮಗುದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾರಂತೆ. ಅಲ್ಲಿ ಆ ಬರ್ತ್ಡೇ ಪಾರ್ಟಿಗೆ ಹೋದ್ಮೇಲೆ ಪತ್ರಿ ಸರ್ ಅವ್ರು ತಗೊಂಡೋಗಿರ್ತಕ್ಕಂಥ ಚಾಕ್ಲೇಟ್ಗಳಲ್ಲಿ ಅರ್ಧ ಚಾಕ್ಲೇಟ್ಗಳನ್ನ ಆ ಮಗುಗೆ ಕೊಟ್ಟು ಇನ್ನರ್ಧ ಚಾಕ್ಲೇಟ್ಗಳನ್ನ ಹಾಗೆ ಇಟ್ಕೊಳ್ತಾರಂತೆ. ಅದನ್ನ ನೋಡ್ತಾ ಇದ್ದಂತ ಆ ಮಗುವಿನ ತಂದೆಗೆ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳ್ತಾರಂತೆ, ಸರ್ ತಂದಿರುವಂತ ಚಾಕ್ಲೇಟ್ಗಳಲ್ಲಿ ಅರ್ಧ ಮಾತ್ರ ಕೊಟ್ಟಿದ್ದೀರಿ, ಇನ್ನರ್ಧ ಇಟ್ಕೊಂಡಿದ್ದೀರಿ, ಯಾಕೆ ಸರ್ ಅಂತ ಕೇಳಿದ್ರಂತೆ. ಆ ರೀತಿಯಾಗಿ ಕೇಳಿದಾಗ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಯ್ಯ, ಈಗ ನಿನ್ ಮಗು ಹುಟ್ಟಿರೋದ್ರಿಂದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀಯ. ಈಗ ಇರೋಂತ ಈ ಮಗು ನೆಕ್ಸ್ಟ್ ಮೊಮೆಂಟ್ ಸತ್ತೋಯ್ತು ಅಂತಂದ್ರೆ ಆ ಸತ್ತೋಗಿರೋದಕ್ಕೂ ಕೂಡ ಚಾಕ್ಲೇಟ್ಗಳು ಹಂಚ್ಬೇಕಲ್ವಾ, ಅದಕ್ಕೆ ಇರಿಸ್ಕೊಂಡಿದೀನಿ ಅಂತ ಹೇಳಿದ್ರಂತೆ. ಆ ರೀತಿಯಾಗಿ ಹೇಳಿದಾಗ ಆ ಮಗು ತಾಯಿ ಶಾಕ್ ಆಗ್ಬಿಡ್ತಾಳೆ. ಇದೇನಿದು ಶುಭಮಾ ನೀ ಬರ್ತ್ಡೇಗೆ ಪಿಲಿಸ್ತೆ ಇಟ್ಲ ಮಾట్లాಡ್తున్నాರೆ ಅಂತ ಆ ತಾಯಿ ನೊಂದ್ಕೊಳ್ತಾಳಂತೆ. ಅಂದ್ರೆ ಏನು, ಒಳ್ಳೇದಾಗ್ಬೇಕು ನಮ್ಮ ಮಗುಗೆ, ಇಂಥ ಗುರುಗಳು ಬಂದು ಆಶೀರ್ವಾದ ಮಾಡ್ಬೇಕು ಅಂತ, ಶುಭ ಆಗ್ಬೇಕು ಅಂತ ನಾವು ಕರೆದ್ರೆ ಇಲ್ಲಿ ಈ ಮಗು ನೆಕ್ಸ್ಟ್ ಮೊಮೆಂಟ್ಗೆ ಸತ್ತೋಗ್ಬಿಟ್ರೆ ಅಂತ ಹೇಳ್ತಾ ಇದಾರಲ್ಲ, ಅಂದ್ರೆ ನನ್ ಮಗು ಸತ್ತೋಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಆ ತಾಯಿ ಜೋರಾಗಿ ಅಳೋದಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಆಗ ಪತ್ರಿಜಿಯವರು ಎಲ್ಲಾರ್ಗೂನು ಅವ್ರು ಯಾಕೆ ಆ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ವಿವರಿಸ್ತಾರಂತೆ. ಈ ಒಂದು ಭೂಮಿ ಮೇಲೆ ನಾವು ಶರೀರವನ್ನ ತೆಗೆದುಕೊಂಡಿದೀವಲ್ಲ, ಈ ಶರೀರವನ್ನ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಜೀವನ ನಶ್ವರವಾಗಿರ್ತಕ್ಕಂಥದ್ದು. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಕೂಡ ಈ ಮಡಿಕೆ ಒಡೆದೋಗ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಕೂಡ ಸಾವು ಅನ್ನೋದು ನಮ್ಗೆ ಬರಬಹುದು. ಸೊ ಇಲ್ಲಿ ಈ ಭೂಮಿ ಮೇಲೆ ನಾವು ಪರ್ಮನೆಂಟ್ ಆಗಿರೋದಕ್ಕೆ ಬಂದಿರೋರು ಅಲ್ಲ. ಈ ಭೂಮಿ ಮೇಲೆ ನಾವು ನಮ್ಮ ಒಂದು ಕೆಲಸ ಏನಿದೆ ಅಥವಾ ನಮ್ಮ ಕಲಿಕೆ ಏನಿದೆ ಅದನ್ನ ಮುಗಿಸ್ಕೊಂಡು ಅದನ್ನ ಕಲ್ತ್ಕೊಂಡು ಹೋಗೋದಿಕ್ಕೆ ನಾವು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಸಂಭ್ರಮದಿಂದ ಆಚರಿಸ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ಇಲ್ಲಿ ನಮ್ಗೆ
ಅನುಭವ ಪಾಠ ಆಗಿದೆ, ಕಲಿಕೆ ಆಗಿದೆ. ಸೊ ಹುಟ್ಟಿದಾಗ ಯಾವ ರೀತಿಯಾಗಿ ಚಾಕ್ಲೇಟ್ಗಳನ್ನ ಹಂಚ್ತೀವೋ, ಎಷ್ಟು ಆನಂದ ಪಡ್ತೀವೋ, ಸತ್ತಾಗ್ಲೂ ಕೂಡ ಅದೇ ರೀತಿಯಾಗಿ ಚಾಕ್ಲೇಟ್ಗಳನ್ನ ಹಂಚ್ಬೇಕು, ಅದೇ ರೀತಿಯಾಗಿ ಆನಂದವಾಗಿರ್ಬೇಕು. ಆವಾಗ್ಲೇನೆ ಆ ರೀತಿಯಾಗಿ ಇದ್ದಾಗ್ಲೇನೆ ನಮಗೆ ಆತ್ಮಜ್ಞಾನ ಪರಿಪೂರ್ಣವಾಗಿದೆ ಅಂತ ಅರ್ಥ. ಒಂದು ವೇಳೆ ಯಾರಾದ್ರೂ ಸತ್ತೋದ್ರು ಅಂತ ಅಳ್ತಾ ಕೂತ್ಕೊಂಡ್ರೆ ಆಗ ಅಲ್ಲಿ ಆತ್ಮಜ್ಞಾನ ಪರಿಪೂರ್ಣ ಆಗಿಲ್ಲ ಅಂತ ಅರ್ಥ ಅನ್ನುವಂಥ ವಿಚಾರವನ್ನ ಅಲ್ಲಿ ಎಲ್ಲರಿಗೂ ಹೇಳ್ತಾರಂತೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಹೇಳಿದಾಗ ಆಗ ಎಲ್ರಿಗೂ ಅಲ್ಲಿ ಯಾಕೆ ಈ ರೀತಿಯಾಗಿ ನಡ್ಕೊಂಡ್ರು ಪತ್ರಿಜಿಯವರು ಅನ್ನೋದು ಅರ್ಥ ಆಗತ್ತೆ. ಆಗ ಆ ತಾಯಿಗೂ ಕೂಡ ಸಮಾಧಾನ ಆಗತ್ತಂತೆ ಮಾಸ್ಟರ್ಸ್. ಈ ರೀತಿಯಾಗಿ ಪತ್ರಿಜಿಯವರು ಅನೇಕ ಕೋನಗಳಲ್ಲಿ ಸಾವುನು ಒಂದೇ ಅಥವಾ ಈ ಒಂದು ಹುಟ್ಟು ಕೂಡ ಒಂದೇ, ಎರಡೂ ಕೂಡ ಸಮಾನವೇ, ಎರಡೂ ಕೂಡ ಒಂದೇ ಅನ್ನುವಂಥದ್ದನ್ನ ಅರ್ಥ ಮಾಡಿಸಿರ್ತಕ್ಕಂಥ ಈ ಪರಿಕಲ್ಪನೆ ಇದೆಯಲ್ಲ, ಈ ಪರಿಕಲ್ಪನೆಯನ್ನ ನಾವು ಮಾತಾಡ್ತಾ ಇದೀವಲ್ಲ, ಆದ್ರೆ ಈ ಪರಿಕಲ್ಪನೆಯನ್ನ ತಿಳಿಸಿರ್ತಕ್ಕಂಥದ್ದು ಎಂಥವ್ರಿಗೆ, ಒಂದು ಸ್ಟೇಜಲ್ಲಿ ಇರ್ತಕ್ಕಂಥವ್ರಿಗೆ. ಇದು ನಾನು ಪ್ರತಿ ಸರ್ತಿ ಕೂಡ ಸ್ಟೇಜಸ್ ಇರುತ್ತೆ ಅನ್ನೋದ್ರ ಕಡೆಗೆ ನಾನು ಬೆಳಕು ಚೆಲ್ಲೋದಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಹುಟ್ಟಿರೋರು ಸಾಯ್ಲೇಬೇಕು, ಹುಟ್ಟು ಅನ್ನೋದು ಹುಟ್ಟು ಉಚಿತ, ಸಾವು ಖಚಿತ, ಈ ರೀತಿಯಾಗಿರ್ತಕ್ಕಂಥ ಪರ್ಸೆಪ್ಷನ್ಸ್ ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಅದನ್ನ ಮೀರಿರ್ತಕ್ಕಂಥ ಸ್ಟೇಜಸ್ ಇದೆ ಅನ್ನುವಂಥದ್ರ ಕಡೆಗೂ ನಾವು ಗಮನ ಕೊಡ್ಬೇಕಾಗಿದೆ. ಈ ಸ್ಟೇಜಸ್ ಅಲ್ಲಿ ಇರುವಂತವ್ರಿಗೆ ಈ ವಿಚಾರಗಳನ್ನ ತಿಳಿಸ್ಲೇಬೇಕು, ಇದೇ ರೀತಿಯಾಗಿ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಅವ್ರ ದುಃಖದಿಂದ ಹೊರಗೆ ಬರೋದಿಕ್ಕೆ ದಾರಿನೇ ಇರೋದಿಲ್ಲ, ಅವ್ರ ಹಂಗೆ ಒದ್ದಾಡ್ತಾ ಇರ್ತಾರೆ, ಅವರು ವ್ಯಾಮೋಹದಲ್ಲೇ ಸಿಕ್ಕಾಕೊಂಡಿರ್ತಾರೆ. ವ್ಯಾಮೋಹವನ್ನ ಬಿಡಬೇಕು ಅನ್ನುವಂಥ ಸ್ಥಿತಿಗಳಲ್ಲಿ ಇರುವಂತವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಬೇಕು. ಆದ್ರೆ ಅದನ್ನ ಮೀರಿರ್ತಕ್ಕಂಥ ಇನ್ನೂ ಒಂದಷ್ಟು ಸ್ಟೇಜಸ್ ಇದೆ. ಏನು ಆ ಸ್ಟೇಜಸ್ ಅಂದ್ರೆ, ಹುಟ್ಟುನೂ ಇಲ್ಲ, ಸಾವುನೂ ಇಲ್ಲ. ಹುಟ್ಟಿದೀವಿ ಅಂತಂದಾಗ ನಾವು ಯಾವ ಮೂಲದಿಂದ ಹುಟ್ಟಿದೀವಿ, ಈ ಶರೀರ ಯಾವ ಮೂಲದಿಂದ ಬಂದಿದೆ, ಯೂನಿವರ್ಸ್ ಇಂದ ತಾನೇ ಆಗಿರೋದು. ಈ ಆತ್ಮ ಬಂದಿದೆ ಅಂತಂದ್ರೆ ಯಾವ ಮೂಲದಿಂದ ಬಂದಿದೆ, ಆ ಒಂದು ಪರಮ ದಿವ್ಯ ಚೈತನ್ಯ, ಆ ಯೂನಿವರ್ಸ್ ಇಂದ ತಾನೇ ಈ ಒಂದು ಆತ್ಮ ಬಂದಿರ್ತಕ್ಕಂಥದ್ದು. ಯೂನಿವರ್ಸ್ ಇಂದ ಜನ್ಮ ತಗೊಂಡಿರ್ತಕ್ಕಂಥದ್ದು ಯಾವುದೇ ಆಗಿರ್ಲಿ, ಅದೆಲ್ಲದರಲ್ಲೂ ಕೂಡ ಯೂನಿವರ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ಇರುತ್ತೆ. ಹೇಗೆ ಅಂತಂದ್ರೆ, ಸಮುದ್ರದ ನೀರಿನಿಂದ ತೆಗೆದುಕೊಂಡಂತ ಒಂದು ಬಕೆಟ್ ನೀರಲ್ಲಿ ಆ ಸಮುದ್ರದ ನೀರಿನ ಗುಣಗಳು ಹೇಗಿರುತ್ತೋ ಅದೇ ರೀತಿಯಾಗೇನೆ ಯೂನಿವರ್ಸ್ ನಿಂದ ಜನ್ಮವನ್ನ ತೆಗೆದುಕೊಂಡಿರ್ತಕ್ಕಂಥ ನಮ್ಮೆಲ್ಲರಲ್ಲೂ ಕೂಡ ಅದೇ ಗುಣಗಳು ಇರುತ್ತೆ, ಅದೇ ಸಾಮರ್ಥ್ಯಗಳು ಇರುತ್ತೆ, ಎಲ್ಲವೂ ಕೂಡ ಹಾಗೆ ಇರುತ್ತೆ. ಈ ಆತ್ಮ ಶಾಶ್ವತ ಅಂತಂದ್ಮೇಲೆ ಯೂನಿವರ್ಸ್ ಇಂದ ಜನ್ಮ ತೆಗೆದುಕೊಂಡಿರ್ತಕ್ಕಂಥ ಈ ಶರೀರ ಕೂಡ ಶಾಶ್ವತ ಆಗ್ಲೇಬೇಕಲ್ವಾ. ಶಾಶ್ವತ ಆಗದೆ ಇದ್ರೆ ಅದು ತತ್ವ, ಆ ಒಂದು ಸಿದ್ಧಾಂತ ಅನ್ನೋದೇನಿದೆ ಅದು ತಪ್ಪಾಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಹೇಗೆ ಅಂತಂದ್ರೆ, ಯೂನಿವರ್ಸ್ ಇಂದ ಜನ್ಮವನ್ನ ತೆಗೆದುಕೊಂಡಿರ್ತಕ್ಕಂಥ ಈ ಶರೀರಗಳು ಪಂಚಭೂತ ತತ್ವಗಳು, ಕಾರ್ಬಾನಿಕ್ ಅಂಶಗಳಿಂದ ಅದು ತಯಾರಾಗಿರುತ್ತೆ. ಆ ಕಾರ್ಬನಿಕ್ ಆಗಿರ್ತಕ್ಕಂಥ ಆ ಕಣಗಳನ್ನ ನಾವು ಕ್ರಿಸ್ಟಲೈನ್ ಕಣಗಳಾಗಿ ಮಾಡಿದಾಗ ಈ ಶರೀರ ಕೂಡ ಶಾಶ್ವತವಾಗಿ ತಯಾರಾಗತ್ತೆ. ಇದು ಇಲ್ಲಿರ್ತಕ್ಕಂಥ ಒಂದು ಮಾರ್ಮಿಕ ಸತ್ಯ. ಇದು ಎಂತವ್ರಿಗೆ ಹೇಳ್ಬೇಕಾಗತ್ತೆ? ವ್ಯಾಮೋಹವನ್ನ ಬಿಟ್ಟು ಸಾಧನೆಯಲ್ಲಿ ಮುಂದೆ 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 ಹೋಗ್ಬೇಕು ಅನ್ನುವಂಥವ್ರು ಯಾರಿರ್ತಾರೆ ಅಂತವ್ರಿಗೆ ಈ ವಿಚಾರಗಳು ಬೇಕಾಗಿರುತ್ತೆ. ಆ ಸ್ಟೇಜ್ ಅಲ್ಲಿ ಇರೋರ್ಗೆ ಈ ವಿಚಾರಗಳನ್ನ ತಿಳಿಸುವಂಥದ್ದು ನಡೀತಾ ಇರುತ್ತೆ. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ, ತುಂಬಾ ಜನ ನಾನ್ ಅನುಭವಿಸ್ಲೇಬೇಕು, ನಾನು ಇವಾಗ ಹುಟ್ಟಿದ್ದೀನಿ ಅಂದ್ರೆ ಸಾವನ್ನೋದು ಬಂದೇ ಬರುತ್ತೆ, ನಾನು ಸಾಯ್ಲೇಬೇಕು, ಈ ಶರೀರ ಅಶಾಶ್ವತ, ನಾನು ಈ ಶರೀರಗಳನ್ನ ಬಟ್ಟೆ ಬದಲಾಯಿಸ್ದಂಗೆ ಬದಲಾಯಿಸ್ತಾ ಇರ್ತೀನಿ ಅನ್ನುವಂಥ ಒಂದು ಕೋನದಲ್ಲಿ ಹೇಳುವಂತ ಅವಶ್ಯಕತೆ ಇದ್ದಾಗ ಅದನ್ನ ಆ ರೀತಿಯಾಗೇ ಹೇಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಈ ಒಂದು ಪರಿಕಲ್ಪನೆಯನ್ನು ಕೂಡ ನಾವು ಕೊಡ್ತಾ ಇದ್ದಾಗ, ಇದು ಈ ರೀತಿಯಾಗೂ ಇದೆಯಪ್ಪ, ಈ ಶರೀರ ಅನ್ನೋದನ್ನ ನಾನು ಆ ಮಟ್ಟಕ್ಕೆ ತಯಾರು ಮಾಡ್ಕೋಬೇಕಾಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಯಾರಿಗೆ ಯಾವ ಸಮಯದಲ್ಲಿ ಏನ್ ಅವಶ್ಯಕತೆ ಇದೆಯೋ ಅದನ್ನ ಆ ರೀತಿಯಾಗಿ ಎಲ್ಲಾ ಮಹಾತ್ಮರು ಹೇಳ್ತಾ ಬಂದಿರ್ತಕ್ಕಂಥದ್ದು. ಪತ್ರಿಜಿಯವರು ಕೂಡ ಆ ಒಂದು ಬರ್ತ್ಡೇ ಪಾರ್ಟಿಗೆ ಹೋದಾಗ ಅಲ್ಲಿ ಏನ್ ನಡೆದಿದೆ, ಅಲ್ಲಿರುವಂತ ಜನರ ಮನಸ್ಥಿತಿಗೆ ಯಾವ ರೀತಿಯಾಗಿ ಅವ್ರಿಗೆ ಆ ಒಂದು ಸ್ಥಿತಿಯನ್ನ ದಾಟೋದಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ಬೇಕಾಗಿದೆ, ಆ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಎಷ್ಟು ಅದ್ಭುತ ಅಲ್ವಾ ಮಾಸ್ಟರ್ಸ್? ಇದ್ರೆ ನಾವಿವು ಮಹಾನ್ ಜ್ಞಾನಿಗಳ ಜೊತೆ, ಮಹಾತ್ಮರ ಜೊತೆ, ಆ ಮಹಾ ಗುರುಗಳ ಜೊತೆ ನಾವ್ ಇರ್ಬೇಕು ಮಾಸ್ಟರ್ಸ್. ಹೆಜ್ಜೆ ಹೆಜ್ಜೆಗೂ ಕಲಿತಾ ಇರ್ತೀವಿ, ಹೆಜ್ಜೆ ಹೆಜ್ಜೆಗೂ ತಿಳ್ಕೊಳ್ತಾ ಇರ್ತೀವಿ, ಹೆಜ್ಜೆ ಹೆಜ್ಜೆಗೂ ತಿದ್ದುಕೊಳ್ತಾ ಇರ್ತೀವಿ.
ಎಸ್, ಈ ರೀತಿಯಾಗಿ ಅಲ್ಲಿನ ಆ ಒಂದು ಅನುಭವದ ವಿಚಾರವನ್ನ ಪತ್ರಿಜಿಯವರು ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲರಿಗೂ ತಿಳಿಸಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇನ್ನೂ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀನಿ. ಈ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾವೆಲ್ಲರೂ ಏನ್ ಮಾಡಿದ್ವಿ? ಚಪ್ಪಾಳೆ ಹೊಡೆದ್ವಿ. ಇವಾಗ ಈ ಕಾರ್ಯಕ್ರಮ ಮುಗ್ದೋಗ್ತಾ ಇದೆ. ಮುಗ್ದೋಗ್ತಾ ಇದ್ದಾಗ್ಲೂ ಕೂಡ ಚಪ್ಪಾಳೆ ಹೊಡಿಬೇಕು. ಪ್ರಾರಂಭಕ್ಕೆ ಚಪ್ಪಾಳೆ ಹೊಡೆದು ಮುಕ್ತಾಯಕ್ಕೆ ಚಪ್ಪಾಳೆ ಹೊಡಿಲಿಲ್ಲ ಅಂತಂದ್ರೆ ಅಲ್ಲಿಗೆ ಈ ಮುಕ್ತಾಯ ಆಗೋಗ್ತಾ ಇದೆಯಲ್ಲ ಅಂತ ಒಂದು ನೋವು, ದುಃಖ ಅಥವಾ ಏನೋ ಒಂದು ಅಸಮಾಧಾನ ಅಲ್ಲಿದೆ ಅಂತಂದ್ರೆ ಅಲ್ಲಿಗೆ ನಮ್ಗೆ ಆತ್ಮಜ್ಞಾನ ಪೂರ್ತಿ ಬಂದಿಲ್ಲ ಅಂತ ಅರ್ಥ. ಇವಾಗ ಪ್ರಾರಂಭ ಆಗಿದೆ, ಸಂತೋಷ ಆಯ್ತು, ಚಪ್ಪಾಳೆ ಹೊಡ್ತಿದ್ದೀನಿ. ಈಗ ಮುಕ್ತಾಯ ಆಗಿದೆ, ಈ ಮುಕ್ತಾಯ ಆಗೋದ್ರೊಳಗೆ ಇಷ್ಟು ಕಲ್ತಿದ್ದೀನಿ, ಇನ್ನೂ ಕಲಿಬೇಕಾಗಿರೋದಿದೆ. ಈಗ ಮುಕ್ತಾಯ ಆಗೋದ್ರೊಳಗೆ ಏನೆಲ್ಲ ಕಲ್ತಿದ್ದೀನಿ ಅದಕ್ಕೆ ಕೃತಜ್ಞತೆಯಿಂದ ನಾನು ಚಪ್ಪಾಳೆಯನ್ನ ಹೊಡಿತಾ ಇದ್ದೀನಿ. ಇಂತಹ ಒಂದು ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆ ವೇದಿಕೆ ಮೇಲೆ ಇವಾಗ ಪತ್ರಿಜಿಯವರು ಇದ್ದಾರೆ. ಪತ್ರಿಜಿಯವ್ರ ಜೊತೆ ಮ್ಯೂಸಿಕ್ ನ ಪ್ಲೇ ಮಾಡುವಂತ ಮ್ಯೂಸಿಷಿಯನ್ಸ್ ಇದ್ದಾರೆ. ಇವಾಗ ತಬಲಾ ಬಾರ್ಸೋರು ಇದ್ದಾರೆ. ತಬಲಾ ಬಾರ್ಸೋರು ಆ ವೇದಿಕೆ ಮೇಲೆ ಬಂದಿದ್ದಾರೆ. ವೇದಿಕೆ ಮೇಲೆ ಬಂದಿದ್ದಾರೆ ಅಂದ್ರೆ ವೇದಿಕೆ ಮೇಲೆ ಇರೋದೇನೋ ಅವ್ರ ಕೆಲಸ, ಅದೇನೋ ಅವ್ರ ಪರ್ಮನೆಂಟ್ ಪ್ಲೇಸು ಅಲ್ಲ. ಆ ವೇದಿಕೆ ಮೇಲೆ ತಬಲಾ ನುಡ್ಸಕ್ ಬಂದಿರುವಂತವ್ರು ಹೈದ್ರಾಬಾದಿಂದ ಬಂದಿದ್ದಾರೆ. ಆ ಒಂದು ತಬಲಾ ನುಡ್ಸುವಂತ ಕೆಲಸ ಮುಗ್ದೋದ ತಕ್ಷಣ ಏನ್ ಮಾಡ್ತಾರೆ? ಅವರು ವೇದಿಕೆಯಿಂದ ಎಳೆದ್ಬಿಟ್ಟು ಮತ್ತೆ ಹೈದ್ರಾಬಾದ್ಗೆ ಹೊಟ್ಟೋಗ್ತಾರೆ. ಹೈದ್ರಾಬಾದ್ಗೆ ಹೊಟ್ಟೋದ್ಮೇಲೆ ಅಲ್ಲಿ ಅವ್ರು ಬೇರೆ ಬೇರೆ ಕೆಲ್ಸಗಳಿರುತ್ತೆ. ಆ ಕೆಲ್ಸಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಲೋಕಗಳಿಂದ ಈ ಭೂಮಿಯ ಮೇಲೆ ಪಾತ್ರಗಳನ್ನ ನಿರ್ವಹಿಸೋದಿಕ್ಕೆ ಬಂದಿದ್ದೀವಿ. ಆ ಪಾತ್ರಗಳನ್ನ ನಿರ್ವಹಿಸಿದ್ದು ಆದ್ಮೇಲೆ ನಾವು ಹೊಟ್ಟೋಗ್ತಾ ಇರ್ತೀವಿ. ಕೆಲವರು ಪಾತ್ರಗಳು 2 ನಿಮಿಷ ಇರ್ಬೋದು, ಕೆಲವು ಪಾತ್ರಗಳು 2 ಗಂಟೆ ಇರ್ಬೋದು, ಕೆಲವು ಪಾತ್ರಗಳು 2 ವರ್ಷ ಇರ್ಬೋದು, ಅಥವಾ ಕೆಲವು ಪಾತ್ರಗಳು 200 ವರ್ಷ ಇರ್ಬೋದು, ಕೆಲವು ಪಾತ್ರಗಳು 1000 ವರ್ಷ ಇರ್ಬೋದು. ಅಷ್ಟೇ ವ್ಯತ್ಯಾಸ. ಈ ರೀತಿಯಾಗಿ ನಮ್ಮ ಪಾತ್ರವನ್ನ ನಾವು ನಿರ್ವಹಿಸಿ ಆ ಪಾತ್ರಕ್ಕೆ ಅನುಗುಣವಾಗಿ ಆ ಸಮಯ ಅನ್ನೋದು ನಿರ್ಧಾರಿತವಾಗಿದ್ದಾಗ ಆ ಒಂದು ಸಮಯಕ್ಕೆ ಅನುಗುಣವಾಗಿ ಅಲ್ಲಿ ನಾವು ನಮ್ಮ ಆಟವನ್ನ ಆಡ್ತಾ ನಂತರ ನಾವ್ ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ನಾವು ಹೊರಟೋಗ್ತಾ ಇರ್ಬೇಕು ಅನ್ನುವಂಥ ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾವು ಈ ಶಾಶ್ವತವಾಗಿ ಈ ಶರೀರದಲ್ಲಿ ಇರ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ರೆ ನಾವ್ ಆ ರೀತಿಯಾಗಿ ತಯಾರು ಮಾಡ್ಕೋಬಹುದು. ಅಥವಾ ಆ ರೀತಿಯಾಗಿ ಬರ್ದೇ ಇದ್ರು ಕೂಡ ವಿ ಕ್ಯಾನ್ ರೀರೈಟ್ ಅವರ್ ಫೇಟ್. ನಮ್ಮ ವಿಧಿಯನ್ನ ನಾವು ಬದಲಿಸಿ ಬರೆಯಬಹುದು. ವಿಧಿಯನ್ನ ಬದಲಾಯಿಸಕ್ ಆಗಲ್ಲ ಅಂತ ಹೇಳ್ತಾರಲ್ಲ, ಅದಲ್ಲ ಮಾಸ್ಟರ್ಸ್. ಅದು ಆ ರೀತಿಯಾಗಿ ಅಲ್ಲ. ನಾವು ನಮ್ಮ ವಿಧಿಯನ್ನ ಬದಲಾಯಿಸಬಹುದು, ನಮ್ಮ ಹಣೆ ಬರಹವನ್ನ ಬದಲಿಸಿ ಬರೆಯಬಹುದು ಅನ್ನೋದು ಕೂಡ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮಾಡಿರೋದನ್ನ ನಾವು ಅನುಭವಿಸ್ಲೇಬೇಕು ಅಂತಂದಾಗ ಅಲ್ಲಿ ಮುಂದಕ್ಕೆ ಇನ್ನೇನು ಇರೋದೇ ಇಲ್ಲ ಮಾಸ್ಟರ್ಸ್. ಏನ್ ಮಾಡಿದೀವೋ ಅದಕ್ಕೆ ಅನುಭವಿಸ್ತಾ ಇದೀವಿ, ಇನ್ಯಾಕ್ ತಲೆ ಕೆಡ್ಸ್ಕೋಬೇಕು ಅನ್ನುವಂಥದ್ದೇ ಇರುತ್ತೆ. ವೆಂಕಟರಮಣವ್ರ ಕೇಳ್ತಾರಲ್ವಾ ಪ್ರಶ್ನೆ, ಎಲ್ಲ ನಾವು ಬರ್ಕೊಂಡ್ ಬಂದಿದೀವಿ ಅನ್ಕೊಂಡ್ ಅಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಡೆಯುತ್ತೆ ಅಂತ ಅನ್ಬೇಕಾದ್ರೆ ಧ್ಯಾನ ಯಾಕೆ ಮಾಡ್ಬೇಕು, ದೇವ್ರು ಅಂತ ಯಾಕೆ ಅನ್ಕೋಬೇಕು, ದೇವಸ್ಥಾನಗಳು ಯಾಕೆ ಸುತ್ತಬೇಕು, ಪೂಜೆಗಳು ಯಾಕೆ ಮಾಡ್ಬೇಕು ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಅವ್ರ ಪ್ರಶ್ನೆಗಳನ್ನ ಅನೇಕ ಸರ್ತಿ ಕೇಳಿದಾರಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಏನು ಅಂತಂದ್ರೆ ಇವೆಲ್ಲ ಇದು ಹೀಗೆ ನಡಿಬೇಕು, ಇದಿಷ್ಟೇ ಅಂತ ಅನ್ಕೊಂಡಾಗ ಇದು ಈ ತರ ಇರುತ್ತೆ. ಆದ್ರೆ ಅದನ್ನ ಮೀರಿನೂ ಇದೆ ಅಂತ ಅನ್ಕೊಂಡಾಗ ಎಲ್ಲವನ್ನು ಕೂಡ ನಾವು ಸಾಧನೆ ಮಾಡ್ತಾ ಬದಲಾಯಿಸ್ಕೋಬಹುದು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರೋದು. ಅಂದ್ರೆ ಪತ್ರಿಜಿಯವರು ಹೇಳಿರುವಂತ ಆ ಒಂದು ಕೋನನೂ ಇದೆ, ಈ ರೀತಿಯಾಗಿ ಅರ್ಥ ಮಾಡಿಸಿರ್ತಕ್ಕಂಥ ಈ ಒಂದು ಕೋನನೂ ಇದೆ. ಅಶಾಶ್ವತ ತತ್ವ ಅನ್ನುವಂಥದ್ರ ಮೇಲೆ ಜ್ಞಾನ ಬಿಲ್ಟ್ ಮಾಡಿರುವಂಥದ್ದು ಇದೆ. ಈ ಒಂದು ಶಾಶ್ವತ ತತ್ವ ಚಿರಂಜೀವತ್ವದ ಮೇಲೂ ಕೂಡ ಜ್ಞಾನ ಕೊಟ್ಟಿರ್ತಕ್ಕಂಥದ್ದು ಇದೆ. ಸೊ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಎಸ್, ಈ ರೀತಿಯಾಗಿ ನಾವು ಈ ಎಲ್ಲ ವಿಚಾರಗಳನ್ನ ಗಮನಿಸ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ನಾವು ಆತ್ಮಜ್ಞಾನದಿಂದ ಇರೋದಿಕ್ಕೆ ಸಾಧ್ಯ ಆಗುತ್ತೆ, ಆತ್ಮ ಪ್ರಜ್ಞೆಯಿಂದ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಹುಟ್ಟಿಗೂ ಚಾಕ್ಲೇಟು ಸಾವಿಗೂ ಚಾಕ್ಲೇಟು ಕೊಡುವಂತ ಸ್ಥಿತಿಯಲ್ಲಿ ನಾವಿಲ್ಲ ಅಂತಂದ್ರೆ, ಕೆಲ್ಸ ಮುಗಿದ ತಕ್ಷಣ ನಾವು ಹೊರಟೋಗುವಂತ ಸ್ಥಿತಿಯಲ್ಲಿ ನಾವಿಲ್ಲ ಅಂತಂದ್ರೆ ಏನಾಗತ್ತೆ? ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರ್ಬೇಕಾಗತ್ತೆ. ಪದೇ ಪದೇ ಹುಟ್ಟತಾ ಇರ್ಬೇಕಾಗತ್ತೆ, ಪದೇ ಪದೇ ಸಾಯ್ತಾ ಇರ್ಬೇಕಾಗತ್ತೆ. ಎಲ್ಲಿವರೆಗೂ ಈ ರೀತಿ ಮಾಡ್ತಾ ಇರ್ಬೇಕಾಗತ್ತೆ? ನಮ್ಮ ಆತ್ಮಜ್ಞಾನ ಪೂರ್ಣ ಆಗುವವರೆಗೂ ಈ ರೀತಿಯಾಗಿ ಮಾಡ್ತಾನೆ ಇರ್ಬೇಕಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಈ ರೀತಿಯಾಗಿ ತಿಳ್ಕೊಂಡಿರ್ತಕ್ಕಂಥ ನಾವು ಈಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ನಮಗ್ ನಾವೇ ಚೆಕ್ ಮಾಡ್ಕೋಬೇಕು.
ಇವಾಗ ಹೇಗೆ ಅಂತಂದ್ರೆ, ಇವಾಗ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ ಸೈನ್ಸ್ ಅಲ್ಲಿ ಅಲ್ವಾ ಮಾಸ್ಟರ್ಸ್? ಅಲ್ಲಿರುವಂತದ್ದು ಆಸಿಡ್ ಅದು ಆಸಿಡ್ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಲಿಟ್ಮಸ್ ಟೆಸ್ಟ್ ಅನ್ನೋದು ಹೇಗಿರುತ್ತೆ, ಅದೇ ರೀತಿಯಾಗಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ನಮಗೆ ನಾವೇ ಟೆಸ್ಟ್ ಮಾಡ್ಕೋಬೇಕು, ಅವರನ್ನ ಅವರೇ ಪರೀಕ್ಷೆ ಮಾಡ್ಕೋಬೇಕು. ಆವಾಗ ಆ ರೀತಿಯಾಗಿ ಮಾಡ್ಕೊಂಡಾಗ, ನಾನು ಈಗ ಮಗು ಹುಟ್ಟಿದೆ ಮತ್ ತಕ್ಷಣನೇ ಸತ್ತೋಗುತ್ತೆ, ಆ ರೀತಿಯಾಗಿ ಆ ಮಗು ತಕ್ಷಣ ಸತ್ತೋದಾಗ ನಾನು ಅಳೋಂತ ಸ್ಥಿತಿಯಲ್ಲಿದ್ದೀನ, ಬಂದಿದೆ ಅದಕ್ಕೆ ಹುಟ್ಟಬೇಕು ಸಾಯ್ಬೇಕು ಅನ್ನೋಂಥ ಅನುಭವ ತಗೊಳಕ್ ಬಂದಿದೆ, ಹೊಟ್ಟೋಗಿದೆ ಅಂತ ಆತ್ಮಜ್ಞಾನದಿಂದ ನಾನು ಅದನ್ನ ನೋಡ್ತೀನ ಅನ್ನುವಂಥದ್ರ ಮೇಲೆ ನನ್ನ ಒಂದು ಪ್ರಜ್ಞೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಮದುವೆ ಆಗುತ್ತೆ, ಗಂಡ ಅಥವಾ ಹೆಂಡತಿ ಮದುವೆ ಆದ ಕೂಡಲೇ ಸತ್ತೋಗ್ತಾರೆ ಅಂದ್ಕೊಳ್ರಿ. ಆವಾಗ ಅಂತ ಒಂದು ಸ್ಥಿತಿ ಇದ್ದಾಗ ನಾನು ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀನಿ ಅನ್ನೋಂಥದ್ದು ಮೇಲೆ ನನ್ನ ಒಂದು ಪರಿಪಕ್ವತೆ, ನನ್ನ ಆತ್ಮಜ್ಞಾನದ ಸ್ಥಿತಿಗತಿ ಯಾವ ಮಟ್ಟದಲ್ಲಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕವನ್ನು ಕೂಡ ನಮ್ಗಿಲ್ಲಿ ತಿಳಿಸಿದ್ದಾರೆ. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಅನ್ನುವಂಥ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಕೂಡ ಉದಾಹರಣೆಯಾಗಿ ನಮ್ಗಿಲ್ಲಿ ಕೊಟ್ಟಿದ್ದಾರೆ ಪತ್ರಿಜಿಯವರು. ಅಂದ್ರೆ ಏನು? ಪಂಡಿತನಾದವನು ಗತಿಸಿದವನಿಗಾಗಿ ಅಥವಾ ಗತಿಸುವವನಿಗಾಗಿ ಅಳುವುದಿಲ್ಲ, ಆ ರೀತಿಯಾಗಿ ಅಳುವವನು ಪಂಡಿತನಲ್ಲ ಅನ್ನುವಂಥ ಒಂದು ಭಾವಾರ್ಥ ಆ ಒಂದು ಶ್ಲೋಕ ಹೊಂದಿದೆ ಅನ್ನೋದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಆ ರೀತಿಯಾಗಿ ಯಾರಾದ್ರೂ ಅಳ್ತಾ ಇದ್ದಾರೆ ಅಂತಂದ್ರೆ ದೆನ್ ಯು ಆರ್ ನಾಟ್ ಅಪ್ ಟು ದ ರಿಕ್ವೈರ್ಡ್ ಮಾರ್ಕ್ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಹುಟ್ಟು ಅಂತಂದ್ರೆ ಬರೋದು, ಸಾವು ಅಂತಂದ್ರೆ ಹೋಗೋದು. ವೇದಿಕೆ ಮೇಲೆ ಬಂದಿದ್ದೇವೆ, ಕೆಲಸ ಮುಗಿದ ತಕ್ಷಣ ಹೊಟ್ಟೋಗ್ತಾ ಇರ್ತೇವೆ. ವೇದಿಕೆಯಿಂದ ಇಳಿದ ನಂತರ ನಮ್ಗೆ ಬೇರೆ ಬೇರೆ ಕೆಲ್ಸಗಳು ಇರುತ್ತೆ. ಅಲ್ಲಿ ಏನೇನ್ ಕೆಲ್ಸಗಳಿರುತ್ತೆ ನಮ್ಗೆ? ತಂದೆ ಪಾತ್ರ ಇರುತ್ತೆ, ಅಥವಾ ತಾಯಿ ಪಾತ್ರ ಇರುತ್ತೆ, ಮಕ್ಕಳ ಪಾತ್ರ ಇರುತ್ತೆ, ಸೊಸೆ ಪಾತ್ರ, ಮಗನ ಪಾತ್ರ, ಸ್ನೇಹಿತನ ಪಾತ್ರ, ಶಿಕ್ಷಕನ ಪಾತ್ರ, ಎಷ್ಟು ಪಾತ್ರಗಳಿರುತ್ತೆ ಅಲ್ವಾ ಮಾಸ್ಟರ್ಸ್? ಅಷ್ಟೂ ಪಾತ್ರಗಳನ್ನ ನಾವಲ್ಲಿ ವೇದಿಕೆಯಿಂದ ಇಳಿದ ತಕ್ಷಣ ನಿರ್ವಹಿಸ್ತಾ ಇರ್ಬೇಕಾಗುತ್ತೆ. ಎಲ್ಲಾನು ಕೂಡ ಮುಖ್ಯನೇ. ಒಂದು ವೇಳೆ ಈ ಹುಟ್ಟೆ ಇಂಪಾರ್ಟೆಂಟು, ಹುಟ್ಟು ಶ್ರೇಷ್ಠ, ಸಾವು ಅಧಮ ಅಂತ ನಾವೇನಾದ್ರೂ ಅಂದ್ಕೊಂಡ್ರೆ ಅಲ್ಲಿಗೆ ಕಂಪ್ಲೀಟ್ ಆಗಿ ನಾವು ಮಾಯೆಯಲ್ಲಿದ್ದೀವಿ ಅಂತ ಅರ್ಥ. ಹುಟ್ಟು ಹೇಗೆ ಶ್ರೇಷ್ಠನೋ ಸಾವು ಕೂಡ ಅದೇ ರೀತಿಯಾಗಿ ಶ್ರೇಷ್ಠ. ಈ ವೇದಿಕೆ ಮೇಲೆ ಇರೋದು ಎಷ್ಟು ಶ್ರೇಷ್ಠನೋ ವೇದಿಕೆಯಿಂದ ಕೆಳಗಿಳಿಯೋದು ಕೂಡ ಅಷ್ಟೇ ಶ್ರೇಷ್ಠ. ಅದು ಮುಖ್ಯ, ಇದು ಮುಖ್ಯ. ಕಡ್ತಾಲ್ ಕೈಲಾಸಪುರಿ ಎಷ್ಟು ಮುಖ್ಯನೋ ಹೈದರಾಬಾದ್ ಕೂಡ ಅಷ್ಟೇ ಮುಖ್ಯ. ಈ ಲೋಕ ಎಷ್ಟು ಮುಖ್ಯನೋ ಆ ಬೇರೆ ಲೋಕಗಳು ಕೂಡ ಅಷ್ಟೇ ಮುಖ್ಯ. ನಾವೆಲ್ಲರೂ ಕೂಡ ನಾವು ಮಾಡುವಂತ ಎಲ್ಲಾ ಕೆಲಸಗಳು ಮುಖ್ಯನೇ, ಎಲ್ಲಾ ಲೋಕಗಳು ಮುಖ್ಯನೇ. ನಾವು ಈ ಒಂದು ಭೂಮಿಗೆ ಕೇವಲ ಅನೇಕ ಕೆಲಸಗಳನ್ನ ಮಾಡೋದಿಕ್ಕೆ ಬಂದಿದ್ದೇವೆ, ಅನೇಕ ಪಾಠಗಳನ್ನ ಕಲ್ತ್ಕೊಳ್ಳೋದಿಕ್ಕೆ ಬಂದಿದ್ದೇವೆ. ಈ ರೀತಿಯಾಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹಾಗಾಗಿ ಶರೀರವನ್ನ ನಾವು ಬದಲಾಯಿಸ್ತಾ ಇರ್ತೀವಿ ಅಷ್ಟೇ. ಪ್ರತಿ ಸಾರ್ತಿ ಬಂದಾಗ ಬೇರೆ ಬೇರೆ ಶರೀರಗಳನ್ನ ತಗೊಂಡು ಬರ್ತಾ ಇರ್ತೀವಿ. ಹಾಗಾಗಿ ಸಾವು ಇಲ್ಲ, ಹುಟ್ಟು ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಇದನ್ನ ನಮ್ಗೆ ಈ ರೀತಿಯಾಗಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಮತ್ತೊಂದು ಶ್ಲೋಕವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು? ನ ಜಾಯತೆ ಕ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅನ್ನೋಂಥ ಒಂದು ಶ್ಲೋಕವನ್ನು ಕೂಡ ಉದಾಹರಣೆಯಾಗಿ ಮತ್ತೊಮ್ಮೆ ತಿಳಿಸಿರ್ತಕ್ಕಂಥದ್ದು. ಎಂದಿಗೂ ಕೂಡ ಈ ಆತ್ಮ ಇಲ್ಲೇ ಜನಿಸಿ ಇಲ್ಲೇ ಇರುವಂತಹದ್ದು ಅಲ್ಲ. ಸಾವಿಗೆ ದುಃಖಿಸುತ್ತಾ ಅಳುತ್ತಿದ್ದರೆ ನಿನ್ನ ಆತ್ಮಜ್ಞಾನ ಪರಿಪೂರ್ಣ ಆಗಿಲ್ಲ ಅಂತ ಅರ್ಥ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಹೀಗಿದ್ದಾಗ ಒಂದು ಪ್ರಶ್ನೆ ಬರುತ್ತಲ್ವಾ ಮಾಸ್ಟರ್ಸ್? ಅಳೋದ್ ಬೇಕಾಗಿಲ್ಲ, ಇವಾಗ ಸತ್ತಾಗ ಅಳೋದ್ ಬೇಕಾಗಿಲ್ಲ ಅಂತಂದಾಗ, ಉದಾಹರಣೆಗೆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಗಂಡ ಸತ್ತೋಗಿದ್ದಾನೆ ಅಂತ ಅನ್ಕೊಳ್ರಿ. ಆ ಗಂಡ ಸತ್ತಾಗ ಹೆಂಡತಿ ನಗ್ತಾ ನಗ್ತಾ ಮಾಮೂಲಿಯಾಗಿ ನಾರ್ಮಲ್ ಆಗಿದ್ರೆ, ಮಾಮೂಲಿ ಶರೀರದ ಸ್ಥಿತಿಯಲ್ಲಿರೋರು ನೋಡಿದಾಗ ಏನ್ ಅನ್ಕೊಳ್ತಾರೆ? ಅಯ್ಯಮ್ಮನಪ್ಪ, ಗಂಡ ಸತ್ತದ್ರು ಕೂಡ ಅಳ್ದಂಗೆ ಹಿಂಗಿದ್ದಾಳಲ್ಲ, ನಗ್ತಾ ನಗ್ತಾ ಇದ್ದಾಳಲ್ವಾ, ಮಾಮೂಲಿಯಾಗಿದ್ದಾಳಲ್ವಾ, ಅಮ್ಮನ್ಗೆ ಏನಾದ್ರು ಗಂಡ ಸತ್ತೋಗ್ಬೇಕು ಅಂತಾನೇನಾದ್ರು ಇತ್ತ? ಗಂಡ ಸತ್ತೋಗಿರೋದಕ್ಕೆ ಇಷ್ಟೊಂದು ಸಂತೋಷ ಆಗ್ಬಿಟ್ಟಿದ್ಯಾ? ಅಥವಾ ಅಮ್ಮನ ಏನಾದ್ರು ಸಾಯಿಸ್ಬಿಟ್ಲಾ? ಈ ರೀತಿಯಾಗಿ ಅನೇಕ ಕೋನಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಪತ್ರಿಜಿಯವರು ಅದಕ್ಕೂ ಕೂಡ ಒಂದು ರೆಫರೆನ್ಸ್ ಅನ್ನ ಕೊಟ್ಟಿದ್ದಾರೆ.
ಕೆಲವು ಸಂದರ್ಭಗಳಲ್ಲಿ ಈ ಭೂಮಿ ಮೇಲೆ ನಾವು ನಾಟಕ ಮಾಡಕ್ಕೆ ಬಂದಿರೋದು ಅಂತ ಗೊತ್ತು, ನಾಟಕದಲ್ಲಿ ನಾಟಕನೂ ಮಾಡ್ಬೇಕಾಗತ್ತೆ. ಅಲ್ಲಿ ಯಾರಾದ್ರೂ ಸತ್ತಾಗ ಬೇರೆಯವ್ರಿಗೋಸ್ಕರ ಅಳೋ ನಾಟಕ ಮಾಡ್ಬೇಕಾಗತ್ತೆ ನಾವು ಅಂತ ಹೇಳಿರ್ತಕ್ಕಂಥದ್ದು. ಅಳೋ ನಾಟಕ ಮಾಡ್ತೀವಿ ಅಂತಂದ್ರೆ ದಿನ ಪೂರ್ತಿ ಅಳೋ ನಾಟಕ ಮಾಡುವಂಥದ್ದಲ್ಲ, ಅದಕ್ಕೆ ಸ್ವಲ್ಪ ಸಮಯ ಮಾತ್ರ ಕೊಟ್ಟಿದ್ದಾರೆ. ಇಷ್ಟು ಗಳಿಗೆಗಳು ಮಾತ್ರ ನೀನು ಅಳೋ ನಾಟಕ ಮಾಡ್ಬೇಕು, ಅದನ್ನ ಮೀರಿ ಮತ್ತೆ ನೀನ್ ನಾಟಕ ಮಾಡೋ ಆಗಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಹಂಚ್ಕೊಳ್ತೀನಿ ಮಾಸ್ಟರ್ಸ್. 2010ರಲ್ಲಿ ನಾನು ಸೆನ್ಸಸ್ ವರ್ಕ್ಗೆ ಅಂತ ಒಂದು ಏರಿಯಾದಲ್ಲಿ ಸುತ್ತಾಡ್ತಾ ಇದ್ದೆ ಮಾಸ್ಟರ್ಸ್. ಒಂದು ಮನೆಗೆ ಹೋಗ್ತಾ ಇದ್ದಾಗ ರಿಪೀಟೆಡ್ ಆಗಿ ಆ ಮನೆ ಬಾಗಿಲು ಹಾಕೇ ಇರ್ತಾ ಇತ್ತು. ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ರನ್ನ ಕೇಳ್ದೆ, ಬೋಮ್ಮ ಯಾಕೆ ಈ ಮನೆಯವರು ಪದೇ ಪದೇ ಬಾಗಿಲು ಹಾಕಿರ್ತಾರೆ, ಯಾವಾಗ ಬಂದ್ರೆ ಸಿಗ್ತಾರೆ ಅಂತಂದ್ರೆ, ಆಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಯ್ಯೋ ಮೇಡಮ್ ಅವರೇ, ಆ ಅಮ್ಮ ಯಾವಾಗ್ಲೂ ಕೂಡ ನಾಟಕ ಮಾಡಕ್ಕೆ ಹೊಟ್ಟೋಗ್ತಾ ಇರ್ತಾಳೆ, ಅಮ್ಮ ಯಾವಾಗ ಬರ್ತಾಳ ಅಮ್ಮನಿಗೆ ಗೊತ್ತಿಲ್ಲ ಅಂತಂದ್ರೆ. ಅಂದ್ರೆ ಅವ್ರು ನಾಟಕ ಮಾಡ್ತಾರೆ ಅಂದ್ರೆ ಯಾವ ಕಂಪ್ನಿಯಲ್ಲಿ ನಾಟಕ ಮಾಡ್ತಾರೆ, ಅವ್ರು ಎಷ್ಟು ವರ್ಷದಿಂದ ಬಣ್ಣ ಹಚ್ತಾ ಇದ್ದಾರೆ ಅಂತಂದ್ರೆ, ಅಯ್ಯೋ ಮೇಡಮ್ ಅವ್ರೆ ಬಣ್ಣ ಹಚ್ತಾ ಇಲ್ಲ, ಅವ್ರ ನಿಜ ಜೀವನದಲ್ಲಿ ಅವ್ರು ಬೇರೆ ರೀತಿ ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಆಶ್ಚರ್ಯ ಆಯ್ತು. ಅವತ್ತು ಆ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಆಕೆ ಬಂದು ಬೀಗ ತೆಗಿತಾ ಇದ್ರೆ ಆಕೆನ ನಾನು ಗಮನಿಸ್ತಾ ಇದ್ದೀನಿ. ಕೊಳೆಯಾಗಿರ್ತಕ್ಕಂಥ ಸೀರೆ, ಕೊಳೆಯಾಗಿರ್ತಕ್ಕಂಥ ಶರೀರ, ಹರಿದೋಗಿರ್ತಕ್ಕಂಥ ಒಂದು ಬಟ್ಟೆ, ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಆಕೆನ ನಾನು ಮಾತಾಡಿದಾಗ, ಅಮ್ಮ ಇವಾಗ ನಾನು ಸೆನ್ಸಸ್ ಮಾಡಕ್ ಬಂದಿದ್ದೀನಿ, ನನ್ಗೆ ಇಂತಿಂಥದ್ದು ಮಾಹಿತಿ ಬೇಕು, ನೀವು ತಿಳಿಸಿ ಅಂತಂದಾಗ, ಇರಿ ಮೇಡಮ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಸ್ಟ್ಯಾಂಡರ್ಡ್ ಆಗಿ, ಎಷ್ಟು ಅವೇರ್ನೆಸ್ ಇಂದ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ, ನಾನು ಆಕೆನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಮಾಡ್ತಾ ನಾನು ಆಕೆ ಹತ್ರ ಮಾತಾಡೋದಕ್ಕೆ ಶುರು ಮಾಡಿದೆ. ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಿ, ಇಷ್ಟು ಪವರ್ಫುಲ್ ಆಗಿದ್ದೀರಿ, ಆದ್ರೆ ಯಾಕೆ ಈ ರೀತಿಯಾಗಿರ್ತಕ್ಕಂಥದ್ದು ಅಂತಂದ್ರೆ, ಮೇಡಮ್ ಸ್ವಾಗತ್ ಲೇಔಟ್ ಅಲ್ಲಿ ನಮ್ಮ ಅಪ್ಪ ಅವ್ರು ಇದ್ದಾರೆ ಮೇಡಮ್, ನಮ್ಮಪ್ಪ ಇದ್ದಾರೆ, ನಮ್ಮಮ್ಮ ಸತ್ತೋಗ್ಬಿಟ್ಮೇಲೆ ನನ್ನನ್ನ ನಮ್ಮಪ್ಪ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನನಗೆ ಕೊಡ್ಬೇಕಾಗಿರೋ ಭಾಗ ಕೂಡ ನಂಗೆ ಸರಿಯಾಗಿ ಕೊಡ್ಲಿಲ್ಲ, ನಮ್ಮಪ್ಪ ನನಗ್ ಮೋಸ ಮಾಡ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಅವ್ರ ಮನೆ ಹತ್ರ ಹುಚ್ಚಿ ತರ ಹೋಗ್ತಾ ಇರ್ತೀನಿ, ನಾನು ಅವ್ರ ಮನೆ ಹತ್ರ ಹುಚ್ಚಿ ತರ ಹೋಗ್ತಾ ಇರೋದನ್ನ ನೋಡಿ ಬೇರೆಯವ್ರವ್ರನ್ನ ಬೈಬೇಕು ಮೇಡಮ್, ಅವ್ರನ್ನ ಈ ಮಗಳಿಗೆ ಅನ್ಯಾಯ ಮಾಡಿದಾರಲ್ಲ ಅಂತ ಎಲ್ಲಾರು ಅವ್ರನ್ನ ಅನ್ಬೇಕು ಮೇಡಮ್, ನಮ್ಮ ಅಪ್ಪ ಅರ್ಥ ಮಾಡ್ಕೊಂಡು ನನ್ ಭಾಗ ನನಗ್ ಕೊಡ್ಬೇಕು ಮೇಡಮ್, ನನ್ ಚೆನ್ನಾಗಿ ನೋಡ್ಕೋಬೇಕು ಮೇಡಮ್ ನಮ್ಮಪ್ಪ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಆ ರೀತಿಯಾಗಿ ಆಕೆ ಕ್ಲಾರಿಟಿ ಕೊಟ್ಲು ನನಗೆ. 2010ರಲ್ಲಿ ನಾನು ಸೆನ್ಸಸ್ ಮಾಡಿದಾಗ ಈ ವಿಷಯ ನನಗೆ ಗೊತ್ತಾಗಿದ್ದು. ಆದ್ರೆ ಆಕೆ ನಾಟಕ ಮಾಡ್ತಾ ಇದ್ದೀನಿ ಅಂತ ಆಕೆಗೆ ಗೊತ್ತು. ಆ ನಾಟಕವನ್ನ ಮಾಡ್ತಾ 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 ಏನಾಗಿದೆ ಆಕೆ ಪರಿಸ್ಥಿತಿ ಅಂದ್ರೆ, ಆ ಪಾತ್ರವನ್ನ ನಿಜವಾಗಿ ಜೀವಿಸೋದಕ್ಕೆ ಶುರು ಮಾಡ್ಬಿಟ್ಟು ಆಕೆ ನಿಜವಾಗ್ಲೂ ಅರೆ ಹುಚ್ಚಿಯಾಗೆ ತಯಾರಾಗ್ಬಿಟ್ಟಿದ್ದಾಳೆ. ಈಗ್ಲೂ ಕೂಡ ನಾನು ಅದೇ ಏರಿಯಾದಲ್ಲೇ ಇರೋದು. ಸೊ ಆ ಏರಿಯಾದಲ್ಲಿ ಆಕೆ ರಾತ್ರಿ ಅಂದೆ, ಹಗಲಂದೆ, ಮಧ್ಯರಾತ್ರಿ ಅಂದೆ, ಅಪರಾತ್ರಿ ಅಂದೆ ಓಡಾಡ್ತಾನೆ ಇದ್ದಾಳೆ. ಈಗ ಆಕೆ ಮೇಲೆ ಆಕೆಗೆ ಕಂಟ್ರೋಲ್ ಇಲ್ದಂಗೆ ತಯಾರಾಗಿದ್ದಾಳೆ. ನಮ್ಮ ಮನೆಗಳ ಹತ್ರ ಬರ್ತಾಳೆ, ಊಟ ಕೊಡು ಅಂತ ಕೇಳ್ತಾಳೆ, ಊಟ ಕೊಡಕ್ ಹೋದ್ರೆ ನಂಗೆ ಇದು ಬೇಡ ಹೋಗು ಅಂತ ಹೊಟ್ಟೋಗ್ತಾ ಇರ್ತಾಳೆ. ಮತ್ತೆ ಎಲ್ಲಾದ್ರೂ ಊಟ ನಾಯಿಗೆ ಹಾಕಿರುವಂತದಿದ್ರೆ ಅದನ್ನ ತಗೊಂಡು ತಿಂತಾ ಇರ್ತಾಳೆ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಈ ರೀತಿಯಾಗಿ ನಾಟಕ ಮಾಡ್ತೀವಿ ಅಂತಂದ್ರೆ ಪತ್ರಿಜಿಯವರು ನಮ್ಗೆ ಏನ್ ತಿಳಿಸಿದ್ದಾರೆ, ಕೆಲವೇ ಗಳಿಗೆಗಳಷ್ಟು ಮಾತ್ರ ನೀವು ನಾಟಕ ಮಾಡ್ಬೇಕು. ಆ ನಾಟಕವನ್ನ ನೀವು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ರೆ ಅದೇ ಯದ್ಭಾವಂ ತದ್ಭವತಿ ಅನ್ನುವಂಥ ರೀತಿಯಲ್ಲಿ ಅದೇ ಸಮಸ್ಯೆಗಳು ಆಗುತ್ತೆ, ಅದೇ ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ, ನೀವು ಅದೇ ಆಗ್ಬಿಡ್ತೀರಿ ಅನ್ನುವಂಥದ್ದನ್ನ ಹೇಳಿದಾರಲ್ಲ, ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಇಂತಹ ಉದಾಹರಣೆಗಳು ಸಿಕ್ಕಿರುವಂತದ್ರಿಂದ. ಸೊ ಇಲ್ಲಿ ನಾವು ಯಾವಾಗ ಎಲ್ಲಿ ಯಾವ ಪಾತ್ರ ನಿರ್ವಹಿಸ್ಬೇಕು ಆ ಸಮಯದಲ್ಲಿ ಆ ಪಾತ್ರವನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು. ಇವಾಗ ಇಲ್ಲಿ ನಾಟಕ ಮಾಡ್ಬೇಕಾಗಿದೆ, ಅಳೋ ನಾಟಕ ಮಾಡ್ಬೇಕಾಗಿದೆ, ಮಾಡ್ಬೇಕು ಅಷ್ಟೇ, ಅದು ಸ್ವಲ್ಪ ಸಮಯ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ರಾಮನ ಪಾತ್ರವನ್ನ ನಮ್ಗೆ ತಿಳಿಸಿದ್ದಾರೆ ಮಾಸ್ಟರ್ಸ್. ರಾಮ ಎಂತ ಅವತಾರ ಪುರುಷ ಎಲ್ಲರಿಗೂ ಗೊತ್ತಲ್ವಾ. ಆ ಮಹಾ ಚೈತನ್ಯ ಅಂದ್ರೆ ವಿಷ್ಣು ಅನ್ನುವಂತ ಒಂದು ಪರಿಕಲ್ಪನೆ ನಮ್ಗೇನಿದೆ, ಆ ವಿಷ್ಣು ಅನ್ನೋನೇ ರಾಮನ ಒಂದು ಅವತಾರವನ್ನ ಧರಿಸಿ ಭೂಮಿಗೆ ಬಂದಿರ್ತಕ್ಕಂಥದ್ದು ಅನ್ನೋದು ನಮ್ಗೆ ಗೊತ್ತಿದೆ. ರಾಮ ಮಹಾ ಆತ್ಮಜ್ಞಾನಿ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಹಾಗಿದ್ರೂ ಕೂಡ ರಾಮ ಒಂದು ಸಂದರ್ಭದಲ್ಲಿ ರಾವಣಾಸುರ ತನ್ನ ಪತ್ನಿಯಾದಂತ ಸೀತೆಯನ್ನ ಹೊತ್ಕೊಂಡು ಹೋದಾಗ ಅಳುವಂತ ಕೆಲಸ ಮಾಡ್ತಾನೆ. ಅಲ್ಲಿ ರಾಮನ್ ಏನು ಅವನ್ ಆತ್ಮಜ್ಞಾನಿ ಅಲ್ವಾ, ಅವನ್ಗೆಲ್ಲ ಗೊತ್ತಿದೆ ಅಲ್ವಾ, ಆದ್ರೆ ಆ ಮೊಮೆಂಟ್ ಅಲ್ಲಿ ಅವನು ಅಳ್ತಾನೆ, ನನ್ನ ಹೆಂಡತಿನ ಇಂತ ರಾಕ್ಷಸ ಹೊತ್ಕೊಂಡು ಹೋಗ್ಬಿಟ್ನಲ್ಲ ಅಂತ. ಸೀತಾ ವಿಯೋಗದಿಂದ ಆತ ಕಣ್ಣೀರನ್ನ ಸುರಿಸ್ದ ಅನ್ನುವಂತ ವಿಚಾರವನ್ನ ಕೇಳಿಸ್ಕೊಂಡ ತಕ್ಷಣ ಅವಾಗ ಅಲ್ಲಿ ರಾಮ ಅಳ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಅವನ್ಗೆ ಆತ್ಮಜ್ಞಾನ ಇಲ್ಲ ಅಂತನ ಅರ್ಥ.
ಅಲ್ಲಿ ಆ ಮೊಮೆಂಟ್ ಅಲ್ಲಿ ಅವನು ಆ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ರಾಮ ಮೇಲು ಅಲ್ಲ, ರಾವಣಾಸುರ ಕೀಳು ಅಲ್ಲ. ಅವರವರ ಪಾತ್ರವನ್ನ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಆ ಪಾತ್ರಗಳನ್ನ ಅವ್ರು ಎಷ್ಟು ಅರಿವಿನಿಂದ ನಿರ್ವಹಿಸ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು. ಅಲ್ಲಿ ಅಳ್ತಾ ಇದ್ದಾರೆ ಅಂತ ಅಂದ್ ಮಾತ್ರಕ್ಕೆ ಅವರು ಅಜ್ಞಾನಿಗಳು ಅಲ್ಲ. ಇಲ್ಲಿ ಇವ್ರು ಏನೋ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂದ್ ಮಾತ್ರಕ್ಕೆ ಅವರಲ್ಲಿ ಅಜ್ಞಾನಿಗಳು ಅಲ್ಲ. ಇಲ್ಲಿ ಇವ್ರು ಇನ್ ಹೇಗೋ ನಡ್ಕೊಳ್ತಾ ಇದ್ದಾರೆ ಅಂದ್ ಮಾತ್ರಕ್ಕೆ ಅವರು ಅಜ್ಞಾನಿಗಳು ಅಲ್ಲ. ಅವರು ಆ ಕೆಲಸಗಳನ್ನ ಯಾವ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಅವರು ಆ ಪಾತ್ರವನ್ನ ಯಾವ ಸ್ಥಿತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ನಿಮ್ಮ ಪಾತ್ರವನ್ನ ನೀವು ಹೇಗೆ ನಿರ್ವಹಿಸ್ತಾ ಇದ್ದೀರಿ ಅನ್ನೋದಷ್ಟೇ ಇಂಪಾರ್ಟೆಂಟು. ನೀವು ರಾಜನ ಅಥವಾ ಸೇವಕನ, ಅಥವಾ ನೀವು ಹೆಣ್ಣ ಅಥವಾ ನೀವು ಗಂಡ, ಅಥವಾ ನೀವು ಗಂಡನ ನೀವು ಹೆಂಡ್ತಿನ, ನೀವು ಅತ್ತೆನ ಸೊಸೆನ, ಇಟ್ ಡಸಂಟ್ ಮ್ಯಾಟರ್. ನೀನ್ ಜವಾನ ಆದ್ರೂ ದಿವಾನ ಆದ್ರೂ ಇಟ್ ಡಸಂಟ್ ಮ್ಯಾಟರ್. ಅದ್ ವಿಷಯ ಅಲ್ವೇ ಅಲ್ಲ. ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗತ್ತೆ, ಜವಾನ ಆಗಿದ್ರೆ ಜವಾನನ ಪಾತ್ರ 100% ಪರ್ಫೆಕ್ಟ್ ಆಗಿ ನಿರ್ವಹಿಸ್ಬೇಕು, 100% ಇರ್ಬೇಕು. ಅಲ್ಲಿ ನೀನ್ ರಾಜ ಆಗಿದ್ರೆ ರಾಜನ ಪಾತ್ರವನ್ನ 100% ನಿರ್ವಹಿಸ್ಬೇಕು. ಅಲ್ಲಿ ನೀನು ಆ ಗೃಹಿಣಿ ಆಗಿದ್ರೆ ಗೃಹಿಣಿ ಪಾತ್ರವನ್ನ 100% ಕರೆಕ್ಟ್ ಆಗಿ ನೀನ್ ಮಾಡ್ಬೇಕು. ನೀನ್ ಆ ಪಾತ್ರವನ್ನ ಎಷ್ಟು ಸಕ್ಸಸ್ಫುಲ್ ಆಗಿ, ಎಷ್ಟು ಫ್ರೂಟ್ಫುಲ್ ಆಗಿ ನೀನ್ ನಿರ್ವಹಿಸ್ತೀಯ ಅನ್ನೋದೇ ನಿನ್ನ ಆ ಒಂದು ಪಾತ್ರದ ಸಂಪೂರ್ಣತೆ, ಪರಿಪೂರ್ಣತೆ ಇರುವಂತದ್ದು. ನೀನ್ ಆ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸ್ಲಿಲ್ಲ ಅಂತಂದ್ರೆ ಅಚ್ಚುಕಟ್ಟಾಗಿ ನಿರ್ವಹಿಸೋವರೆಗೂ ನೀನ್ ಶರೀರ ತಗೊಳ್ತಾನೆ ಇರ್ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅಬ್ಬಾ, ಎಷ್ಟು ಟಿಪಿಕಲ್ ಆಗಿ ಸುಲಭವಾಗಿರೋ ವಿಷಯನ ಎಷ್ಟು ಟಿಪಿಕಲ್ ಆಗಿ ತಗೊಂಡೋಗಿ ಟಿಪಿಕಲ್ ಆಗಿರೋದನ್ನ ಮತ್ತೆ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಬ್ಬಾ, ಪತ್ರಿಜಿನೇ ಸಾಟಿ. ಅಷ್ಟೇ ಮಾಸ್ಟರ್ಸ್, ಇನ್ನೇನ್ ಹೇಳೋಣ ಆ ಪರಮಾತ್ಮನ್ಗೆ. ನಾವೆಲ್ಲರೂ ಒಟ್ಟಾರೆಯಾಗಿ ಈ ಭೂಮಿ ಮೇಲೆ ಪಾತ್ರ ನಿರ್ವಹಿಸೋದಿಕ್ಕೆ ಬಂದಿದೀವಿ. ಅದಕ್ಕೆ ವಿಲಿಯಂ ಶೇಕ್ಸ್ಪಿಯರ್ದು ಒಂದು ಕೊಟೇಶನ್ ನ ಇಲ್ಲಿ ನಮ್ಗೆ ನೆನಪು ಮಾಡಿದ್ದಾರೆ. ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್, ವಿ ಆರ್ ಆಲ್ ಮೇರ್ಲಿ ಆಕ್ಟರ್ಸ್, ವಿ ಡೂ ಅವರ್ ಪಾರ್ಟ್ ಅಂಡ್ ದೆನ್ ವಿ ಡಿಪಾರ್ಟ್. ಈ ಭೂಮಿ ಅನ್ನೋದು, ಈ ಪ್ರಪಂಚ ಅನ್ನೋದು ಒಂದು ನಾಟಕ ರಂಗ. ಈ ನಾಟಕ ರಂಗದಲ್ಲಿ ನಾವು ಪಾತ್ರವನ್ನ ನಿರ್ವಹಿಸೋದಿಕ್ಕೆ ಬಂದಿದೀವಿ. ನಮ್ಮ ಪಾತ್ರ ನಿರ್ವಹಿಸಿದಾದ ತಕ್ಷಣ ನಾವು ಹೊರಟೋಗ್ತಾ ಇರ್ತೀವಿ ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅಲ್ಲಿ ಪತ್ರಿಜಿಯವರು ವೇದಿಕೆಯಲ್ಲಿದ್ದಾಗ ಅವರ ಪಾತ್ರ ಏನಾಗಿತ್ತು? ಭಗವದ್ಗೀತೆ ಬಗ್ಗೆ ಹೇಳೋದು, ಧರ್ಮದ ಬಗ್ಗೆ ಹೇಳೋದು, ಸತ್ಯದ ಬಗ್ಗೆ ಹೇಳೋದು, ಮತ್ತೆ ಎಲ್ಲರ ಹತ್ರ ಚಪ್ಪಾಳೆ ಹೊಡ್ಸೋದು, ಆನಂದದಿಂದ ಎಲ್ಲರೂ ಡ್ಯಾನ್ಸ್ ಮಾಡಿ ಅಂತ ಎಲ್ಲರಿಗೂ ಹೇಳೋವಂಥದ್ದು. ಮತ್ತೆ ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಅರಿವನ್ನ ಹೊಂದಿರ್ರಿ, ಪ್ರಜ್ಞೆಯನ್ನ ಹೊಂದಿರ್ರಿ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಅನೇಕ ಅಂಶಗಳನ್ನ ತಿಳಿಸುವಂಥದ್ದಲ್ಲಿ ಪತ್ರಿಜಿಯವರ ಪಾತ್ರ ವೇದಿಕೆ ಮೇಲೆ ಇದ್ದಾಗ ಈ ರೀತಿಯಾಗಿ ಎಲ್ಲರೂ ಕೂಡ ಅವರವರ ಪಾತ್ರವನ್ನ ಅವರು ನಿರ್ವಹಿಸ್ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಅಬ್ರಹಾಂ ಲಿಂಕನ್ ಅವರ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ಸರ್ತಿ ಅಬ್ರಹಾಂ ಲಿಂಕನ್ ಮಾತಾಡ್ತಾ ನಾನು ಇವಾಗ ಏನ್ ಕೆಲಸ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇರ್ತಕ್ಕಂಥ ಕೆಲ್ಸಕ್ಕಿಂತಲೂ ನಮ್ ತಂದೆ ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬಾ ಶ್ರೇಷ್ಠವಾಗಿದೆ, ಆ ಒಂದು ಕೆಲಸ ತುಂಬಾ ಶ್ರೇಷ್ಠವಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದಾಗ ತುಂಬಾ ಜನಕ್ಕೆ ಆಶ್ಚರ್ಯ ಆಗತ್ತಂತೆ. ಅರೆ, ಇದೇನಿದು? ಅಬ್ರಹಾಂ ಲಿಂಕನ್ ಅಮೆರಿಕಾ ದೇಶದ ಅಧ್ಯಕ್ಷ ಸ್ಥಾನ ಅನ್ನೋದು ತುಂಬಾ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕಿಂತಲೂ ಅವ್ರ ತಂದೆಯವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬಾ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಅಲ್ಲಿ ತುಂಬಾ ಜನ ಕೇಳೋ ಹಾಗೆ ಆದಾಗ ಆ ಅಬ್ರಹಾಂ ಲಿಂಕನ್ ಅವರು ಸ್ಪಷ್ಟತೆಯನ್ನ ಕೊಡ್ತಾರಂತೆ. ನೋಡ್ರಿ, ನಾನು ಈ ಅಮೆರಿಕದ ಅಧ್ಯಕ್ಷನಾಗಿ ಇದ್ದೀನಿ, ನಾನು ಈ ಅಮೆರಿಕದ ಅಧ್ಯಕ್ಷನಾಗಿ ಏನ್ ಕೆಲಸವನ್ನ ಮಾಡ್ತಾ ಇದ್ದೀನಿ, ನಾನು ಇದರಲ್ಲಿ 100% ಪರ್ಫೆಕ್ಟ್ ಆಗಿ ಇಲ್ಲ. ಆದ್ರೆ ನಮ್ ತಂದೆ ಚಪ್ಪಲಿ ಹೊಲಿಯೋರೇ ಆಗಿದ್ದಾರೆ. ಅವರು ಆ ಒಂದು ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾ ಇದ್ರು ಅದ್ರಲ್ಲಿ 100% ಪರ್ಫೆಕ್ಟ್ ಆಗಿದ್ದಾರೆ. ಅವರಷ್ಟು ಕಂಪ್ಲೀಟ್ನೆಸ್, ಅವರಷ್ಟು ಪರ್ಫೆಕ್ಷನ್ ನನಗೆ ಇನ್ನು ಬರ್ತಾ ಇಲ್ಲ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡೋದ್ರಲ್ಲಿ. ಅದಕ್ಕೋಸ್ಕರ ನಮ್ ತಂದೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಮಟ್ಟದಲ್ಲಿದೆ ಅಂತ ನಾನು ಹೇಳಿರೋದು ಅಂತ ಅಂದ್ಬಿಟ್ಟು ಉದಾಹರಣೆಯನ್ನ ಕೊಡ್ತಾರಂತೆ ಮಾಸ್ಟರ್ಸ್. ಅಂದ್ರೆ ಇಲ್ಲಿ ಪ್ರತಿಯೊಂದು ಕೆಲಸನೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದೇ, ಪ್ರತಿಯೊಂದು ಲೋಕನೂ ಶ್ರೇಷ್ಠವಾಗಿರ್ತಕ್ಕಂಥದ್ದೇ, ಪ್ರತಿಯೊಂದು ಸ್ಥಿತಿ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದೇ.
ನಾವು ಯಾವುದನ್ನು ಕೂಡ ಇದು ಮೇಲು ಇದು ಕೀಳು ಅಂತ ನಾವು ಭಾವಿಸೋ ಹಾಗೇನೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅನ್ನಮಯ್ಯನವರ ಒಂದು ಕೀರ್ತನೆಯನ್ನ ಅಲ್ಲಿ ಹಾಡನ್ನ ಅಲ್ಲಿ ನೆನಪು ಮಾಡಿರ್ತಕ್ಕಂಥದ್ದು ಮಾಸ್ಟರ್ಸ್. ಏನು ಅಂತಂದ್ರೆ, ನಾಟಿ ಬ್ರತುಕು ನಾಟಕಮೂ కానక కన్నది కైవల్యము కానక కన్నది కైవల్యము నాటి బ్రతుకు నాటకము హరే హరే ఆ పుట్టుటయు నిజము పోవుటయు నిజము పుట్టుటయు నిజము పోవుటయు నిజము నట్ట నడిమి నీ పని నాటకము ఎట్టనిదుటాగలది ప్రపంచము ఎట్టనిదుటాగలది ప్రపంచము కట్ట కడపటిది కైవల్యము నాటి బ్రతుకు నాటకము 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 ನಾಟಕಮು. ಈ ರೀತಿಯಾಗಿ ಈ ಹಾಡು ಮುಂದುವರಿಯುತ್ತೆ ಮಾಸ್ಟರ್ಸ್. ಇನ್ನೂ ಇದೆ. ಅಂದ್ರೆ ನಾವು ಈಗ ವಿಷಯದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕಾಗಿರೋದ್ರಿಂದ ಮುಂದಿನ ವಿಚಾರಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದ್ರೆ ಅನ್ನಮಯ್ಯನವರ ನಾನಾಟಿ ಬ್ರತುಕು ನಾಟಕಮು ಅನ್ನುವಂತ ಆ ಒಂದು ಗೀತೆ ಏನಿದೆ, ಅದರಲ್ಲಿ ಈ 4 ದಿನದ ಈ ಬದುಕು ನಾಟಕ. ಈ ಒಂದು ನಾಟಕವನ್ನ ನಾವು ಈ ಚರ್ಮಚಕ್ಷುಗಳಿಂದ ಈ ಒಂದು ಪ್ರಾಪಂಚಿಕ ಸ್ಥಿತಿಯಲ್ಲಿ ನೋಡಿದಾಗ ಸತ್ಯ ಅರ್ಥ ಆಗಲ್ಲ. ಆದ್ರೆ ಅಂತರ್ದೃಷ್ಟಿಯಿಂದ, ದಿವ್ಯ ದೃಷ್ಟಿಯಿಂದ, ಮೂರನೇ ಕಣ್ಣಿನಿಂದ ನಾವು ಮೇಲೆ ಇದ್ದು ಈ ಕೆಳಗೆ ನಡೀತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಅಲ್ಲಿರ್ತಕ್ಕಂಥ ನಾಟಕ ನಮ್ಗೆ ಅರ್ಥ ಆಗತ್ತೆ. ಹಾಗಾಗಿ ಹುಟ್ಟೋದು ನಿಜ, ಸಾಯೋದು ನಿಜ. ಆ ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥ ಆ ಸಮಯ ಏನಿದೆ ಅದು ಆ ನಾಟಕ. ಆ ನಾಟಕವನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನುವಂಥ ಒಂದು ಸತ್ಯವನ್ನ ಅನ್ನಮಯ್ಯನವರು ಆ ಒಂದು ಗೀತೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದನ್ನ ಉದಾಹರಣೆಯಾಗಿ ಪತ್ರಿಜಿಯವರು ನೀಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ಅಂಶಗಳನ್ನ ನಮ್ಗಿಲ್ಲಿ ತಿಳಿಸ್ತಾ ಬಂದಿರ್ತಕ್ಕಂಥದ್ದು. ಈಗ ನಾವು ಸಂಗೀತ ಹಾಡ್ತಾ ಇದ್ದೀವಿ ಅಂತಂದ್ರೆ ಆ ಸಂಗೀತದಲ್ಲಿ ನಾವು ಹಾಡುವಂತ ರಾಗ ಪರ್ಫೆಕ್ಟ್ ಆಗಿರ್ಬೇಕು, ಹಾಕುವಂತ ತಾಳ ಪರ್ಫೆಕ್ಟ್ ಆಗಿರ್ಬೇಕು. ಈಗ ನಾವು ಅಡಿಗೆ ಮಾಡ್ತಾ ಇದೀವಿ ಅಂತಂದ್ರೆ ಅಡಿಗೆಯನ್ನ ಕಂಪ್ಲೀಟ್ ಆಗಿ ಫೋಕಸ್ ಆಗಿ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು, ರುಚಿಯಾಗಿ ಮಾಡ್ಬೇಕು. ಎಲ್ಲೋ ಗಮನ ಇಟ್ಕೊಂಡು ಉಪ್ಪು ಜಾಸ್ತಿ ಹಾಕೋದು, ಖಾರ ಜಾಸ್ತಿ ಹಾಕೋದು, ಹುಳಿ ಜಾಸ್ತಿ ಹಾಕೋದು ಮಾಡಿದ್ರೆ ಅವಾಗ ಅಲ್ಲಿ ಬರ್ಬೇಕಾಗಿರ್ತಕ್ಕಂಥ ರುಚಿ ಬರೋದಿಲ್ಲ. ಹಾಗಾಗಿ ಅಡಿಗೆ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಗಮನ ಇಟ್ಟು ಮಾಡ್ಬೇಕು. ಸಂಗೀತ ಹಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಗಮನವನ್ನ ಅಲ್ಲಿಟ್ಟು ಹಾಡ್ಬೇಕು. ಹೆಣ್ಣಾಗಿ ಬಂದಿದ್ದೀವಿ ಅಂತಂದ್ರೆ ಆ ಹೆಣ್ಣಿನ ಕರ್ತವ್ಯ ಪಾತ್ರ ಏನಿದೆ ಆ ಎಲ್ಲಾ ಕೋನಗಳಲ್ಲಿ ಅದನ್ನ 100% ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಈ ರೀತಿಯಾಗಿ ಎಲ್ಲವೂ ಕೂಡ ಇಲ್ಲಿ ನಾಟಕ ಆಗಿದೆ. ಇಲ್ಲಿ ಎಲ್ಲವೂ ಕೂಡ ಅದ್ಭುತವೇ ಆಗಿದೆ. ಯಾವುದೂ ಮೇಲಲ್ಲ, ಯಾವುದು ಕೀಳಲ್ಲ. ಕೃಷ್ಣನೂ ಮೇಲಲ್ಲ, ಅರ್ಜುನನೂ ಮೇಲಲ್ಲ, ಪಾಂಡವರು ಮೇಲಲ್ಲ, ಕೌರವರು ಕೀಳಲ್ಲ. ಎಲ್ಲರೂ ಕೂಡ ಒಂದೇ, ಎಲ್ಲರೂ ಪರಮಾತ್ಮ ಸ್ವರೂಪರೇ. ಆದ್ರೆ ಅವರವರ ಸ್ಥಿತಿಗತಿಗಳಲ್ಲಿ ಅವ್ರು ಏನೇನ್ ಪಾಠಗಳನ್ನ ಕಲಿಬೇಕಾಗಿದೆ, ಅವ್ರು ಏನೇನ್ ಕೆಲಸಗಳನ್ನ ಮಾಡ್ಬೇಕಾಗಿದೆ ಅದನ್ನ ಆ ಸ್ಥಿತಿಗತಿಗಳಲ್ಲಿ ಆ ಪರಮಾತ್ಮ ಸ್ವರೂಪರು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿಂದ ಬಂದಿದ್ದೀವೋ ಮತ್ತೆ ನಾವ್ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ವಿಶ್ವ ನಿಯಮ. ಸೊ ಇವತ್ತು ಕೆಲವರು ಬೇಗ ಹೋಗ್ತಾ ಇದ್ದಾರೆ, ಭೂಮಿ ಮೇಲೆ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬೇಗ ಹೋಗ್ತಾ ಇದ್ದಾರೆ, ಕೆಲವರು ಲೇಟಾಗಿ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ಲೂ ಕೂಡ ನಾವು ಯಾರನ್ನ ಕೀಳಾಗಿ ನೋಡೋದು ಬೇಡ, ಮೇಲಾಗಿ ನೋಡೋದು ಬೇಡ. ದುರ್ಯೋಧನನ್ಗೆ, ರಾವಣಾಸುರನ್ಗೆ, ಅನೇಕ ಜನ ರಾಕ್ಷಸರಿಗೆ ಯಾವ ರೀತಿಯಾಗಿ ಸತ್ಯನೂ ಗೊತ್ತಿತ್ತು, ಅಸತ್ಯನೂ ಗೊತ್ತಿತ್ತು, ಧರ್ಮನೂ ಗೊತ್ತಿತ್ತು, ಅಧರ್ಮನೂ ಗೊತ್ತಿತ್ತು. ಗೊತ್ತಿದ್ರು ಕೂಡ ಅವ್ರ ಅಧರ್ಮದಲ್ಲೇ ಆ ಪಾತ್ರವನ್ನ ನಿರ್ವಹಿಸ್ತಾ ಹೋಗಿದ್ದಾರೆ. ಈ ಪ್ರಸ್ತುತ ಈ ಭೂಮಿಯಲ್ಲಿ
ಎಲ್ಲರೂ ಅನೇಕ ಜನ ಟೆರರಿಸ್ಟ್ಗಳು ಇರ್ಬೋದು, ತಲೆ ಹೊಡಕರು ಇರ್ಬೋದು, ತಲೆ ಹಿಡಕರು ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡುವಂತವ್ರು ಎಲ್ಲರೂ ಇರ್ಬೋದು. ಅದೆಲ್ಲ ಕೂಡ ಪಾತ್ರಗಳೇ. ಆ ಎಲ್ಲ ಅನುಭವಗಳನ್ನ ತಗೊಂಡಾಗ್ಲೇನೆ ಆತ್ಮ ಪರಿಪೂರ್ಣ ಆಗೋದು. ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಪಾತ್ರನೂ ಮಾಡುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ನಿವಾರಣೆ ಮಾಡೋ ಪಾತ್ರನೂ ಮಾಡುತ್ತೆ, ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ, ನೀಚವಾಗಿರ್ತಕ್ಕಂಥ ಕೃತ್ಯಗಳನ್ನು ಕೂಡ ಆ ಆತ್ಮ ಮಾಡುತ್ತೆ. ಯಾಕೆಂದ್ರೆ ಎಲ್ಲ ಅನುಭವ ಪಾಠಗಳೇ. ಅದೆಲ್ಲವನ್ನು ತಿಳ್ಕೊಂಡಾಗ್ಲೇನೆ ಅರೆ ಇವಾಗ ಇಂಥ ಒಂದು ಪಾತ್ರ ನಾನು ಆಲ್ರೆಡಿ ಮಾಡಿದ್ದೀನಿ, ಈಗ ಇಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ, ಇವ್ರೇನೋ ಕಷ್ಟ ಅಂತ ನನ್ನ ಹತ್ರಕ್ಕೆ ಬಂದಿದ್ದಾರೆ, ನನಗೆ ಈ ಅನುಭವ ಆಲ್ರೆಡಿ ಇದೆ, ಹಾಗಾಗಿ ಯಾಕೆ ತಲೆ ಕೆಡ್ಸ್ಕೋಬೇಕು. ಸೊ ಏನು ತಪ್ಪೇನೂ ಇಲ್ಲ. ಅವ್ರು ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಪಾತ್ರ ಮಾಡ್ತಾ ಇದ್ದಾರೆ, ಅದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ತಕ್ಕಂತ ಫಲವನ್ನ ಅನುಭವಿಸಿದಾಗ ನಾನು ಈ ರೀತಿಯಾಗಿ ಮಾಡಿದಾಗ ಹೀಗಾಗತ್ತಲ್ಲ, ಇದೆಲ್ಲ ಸತ್ಯ, ಇದೆಲ್ಲ ನಾನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಪಾತ್ರಗಳನ್ನ ಮುಗಿಸ್ಕೊಂಡು ಬೇರೆ ಪಾತ್ರಕ್ಕೆ ಹೋಗ್ತಾರೆ ಅಷ್ಟೇ. ಈ ರೀತಿಯಾಗಿ ನೋಡುವಂತದ್ದು ಇರುತ್ತೆ ಆಧ್ಯಾತ್ಮಿಕತೆಯಲ್ಲಿ. ಪ್ರಾಪಂಚಿಕವಾಗಿರ್ತಕ್ಕಂಥ ದೃಷ್ಟಿಕೋನಗಳಿಗೆ ಈ ಒಂದು ಆಧ್ಯಾತ್ಮಿಕತೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಇದನ್ನ ಪ್ರಶ್ನೆ ಮಾಡುತ್ತೆ. ಪ್ರಾಪಂಚಿಕ ಸ್ಥಿತಿಗತಿಗಳು, ಪ್ರಾಪಂಚಿಕವಾಗಿರ್ತಕ್ಕಂಥ ಮೌಲ್ಯಗಳು ಪ್ರಶ್ನೆ ಮಾಡುತ್ತೆ. ಆದ್ರೆ ಅದನ್ನ ಮೀರಿರ್ತಕ್ಕಂಥದ್ದು ಈ ಆಧ್ಯಾತ್ಮಿಕತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಏನೇ ಘಟನೆಗಳು ನಡೆದಾಗ ಎಲ್ಲ ಅರ್ಥ ಆದ್ರೂ ಕೂಡ ಏನು ಗೊತ್ತಿಲ್ಲದೆ ಇರೋರ ತರ ಸೈಲೆಂಟ್ ಆಗಿ ಇರ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಆ ಸ್ಥಿತಿಗತಿಗಳಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಅಲ್ಲಿರ್ತಕ್ಕಂಥ ಸತ್ಯವನ್ನ ಅರ್ಥ ಮಾಡಿಸ್ತೀವಿ ಅಂತಂದ್ರೆ ಅಲ್ಲಿ ಅದನ್ನ ಅವ್ರಿಗೆ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅವ್ರು ಅದನ್ನ ಸ್ವೀಕಾರ ಮಾಡುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ನಿನ್ ಕಾಲ್ ಕಟ್ಟಾಗಿದೆ, ನಿನ್ ಕಾಲ್ ಕಟ್ಟಾಗಿರೋದು ಕರೆಕ್ಟ್ ಆಗೇ ಇದೆ ಅಂತಂದ್ರೆ ಅಲ್ಲಿ ಆ ಕಾಲ್ ಕಟ್ಟಾಗಿರ್ತಕ್ಕಂಥವ್ರು ದುಃಖದಲ್ಲಿದ್ದಾಗ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಗ, ಜಿಗುಪ್ಸೆಯಲ್ಲಿದ್ದಾಗ ಆ ಮಾತು ಹೇಳಿದಾಗ ಎಂತೆಂತ ಅಡ್ಡ ಪರಿಣಾಮಗಳಾಗ್ಬೋದು. ಅವ್ರ ಅದನ್ನ ಹೆಂಗೆಲ್ಲ ತಗೋಬಹುದು. ಕೋಪದಿಂದ ತಗೋಬಹುದು, ವಿಧ್ವಂಸಕಾರಿ ನಡವಳಿಕೆ ಅಲ್ಲಿ ಅವ್ರು ತಂದ್ಕೋಬಹುದು, ಅಥವಾ ಇನ್ನಷ್ಟು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಹೋಗ್ಬೋದು. ನೋಡಿ ಮಾಸ್ಟರ್ಸ್, ಎಂತೆಂತ ಪಾತ್ರಗಳು, ಎಂತೆಂತ ಸ್ಥಿತಿಗತಿಗಳು ಕ್ರಿಯೇಟ್ ಆಗತ್ತೆ ನಮ್ಮ ಮಾತುಗಳು. ಅಲ್ಲಿ ಹೋದಾಗ ಸತ್ಯವನ್ನೇ ನಾವು ಹೇಳ್ತಾ ಇದ್ದಾಗ್ಲೂ ಕೂಡ ಎಂತೆಂತ ಕ್ರೈಸಿಸ್ ಕ್ರಿಯೇಟ್ ಆಗತ್ತೆ. ಅದಕ್ಕೇನೆ ಪತ್ರಿಜಿಯವರಾಗಿರ್ಲಿ, ಎಲ್ಲಾ ಮಹಾತ್ಮರಾಗಿರ್ಲಿ ನಮ್ಗೆ ಹೇಳಿರ್ತಕ್ಕಂಥದ್ದು ಎಲ್ಲಿ, ಯಾವಾಗ, ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋ ಅರಿವು ನಮ್ಗೆ ಇರ್ಬೇಕು. ಆ ಪ್ರಜ್ಞೆ ನಮ್ಗೆ ಇರ್ಬೇಕು. ಆ ಪ್ರಜ್ಞೆ ಇಲ್ಲ ಅಂತಂದ್ರೆ ನಾವು ಎಷ್ಟು ತಿಳ್ಕೊಂಡಿದ್ರು ಕೂಡ ವೇಸ್ಟು. ಅಲ್ಲಿ ವಿವೇಕ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀನ್ PhD ಮಾಡಿರ್ಬೋದು, ನೀನ್ ಇವಾಗ 1ನೇ ಕ್ಲಾಸ್ ಮಕ್ಳ ಹತ್ರ ಇದೆಯಾ ಅಂದ್ರೆ ಆ 1ನೇ ಕ್ಲಾಸ್ ಮಕ್ಕಳಿಗೆ ನಾನು ಹೇಗೆ ಹೇಳ್ಕೊಡ್ಬೇಕು ಅನ್ನೋ ವಿವೇಕ ನಿನ್ಗಿರ್ಬೇಕು. ಅವಾಗ್ಲೇ ನೀನ್ ಸಕ್ಸಸ್ ಆಗೋದು. ನಾನ್ PhD ಮಾಡಿರೋನು, ನಾನು 1ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡೋದು ನನಗ್ ಬೇಕಾಗಿಲ್ಲ, ಇವಾಗ ಇಲ್ಲಿ ಪಾಠ ಮಾಡ್ಬೇಕು ಅಂತಂದಾಗ ನನಗ್ ಬರಲ್ಲ ಅಂತಂದ್ರೆ ನೀನ್ ಅಲ್ಲಿ ಸೋತೋದಂಗೆನೆ ಅರ್ಥ. ಸೊ ನೀನು ಏನಾದ್ರೂ ಆಗಿರ್ಬೋದು, ಆ ಮೊಮೆಂಟ್ ಅಲ್ಲಿ ನೀನು ಎಷ್ಟು ವಿವೇಕದಿಂದ ನಡ್ಕೋಬೇಕಾಗಿದೆ ಅನ್ನೋದು ಇಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಅಂದ್ರೆ ಇದ್ರ ಜೊತೆಗೆ ಈ ಒಂದು ಚಾಪ್ಟರ್ ಇರ್ತಕ್ಕಂಥ ಶೀರ್ಷಿಕೆ ಏನು? 7 ಲೋಕಗಳು, 7 ಶರೀರಗಳು, 7 ಚಕ್ರಗಳು ಅಲ್ವಾ ಮಾಸ್ಟರ್ಸ್? ಇವಾಗ ಇದ್ರ ಬಗ್ಗೆ ನಮ್ಗೆ ಬೆಳಕನ್ನ ಚೆಲ್ತಾ ಬಂದಿರ್ತಕ್ಕಂಥದ್ದು 7 ಶರೀರಗಳು ಇದೆ. 7 ಶರೀರಗಳು, ಅದರಲ್ಲಿ ಒಂದು ಭೌತಿಕ ಶರೀರ, ಮನೋಮಯ ಶರೀರ, ಈ ತರ ಅನೇಕ ಶರೀರಗಳು ಇದೆ. ನಾವೇನ್ ಅನ್ಕೊಳ್ತೀವಿ, ಭೌತಿಕ ಶರೀರನ ಬಿಟ್ಟು ನಾವು ಇಂಥ ಕಾರಣ ಶರೀರ, ಮಹಾಕಾರಣ ಶರೀರ, ಮಹಾ ನಿರ್ವಾಣ ಶರೀರ, ಇದಕ್ಕೆ ನಾವು ರೀಚ್ ಆಗ್ಬೇಕು, ಇದೆಲ್ಲ ಕೂಡ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಕ್ಕಂಥದ್ದು ಅಂತ ನಾವು ಭಾವಿಸ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಪತ್ರಿಜಿಯವರು ನಮ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಶರೀರಗಳು ಇಂಪಾರ್ಟೆಂಟೇನೆ, ಎಲ್ಲಾ ಶರೀರಗಳಿಂದ ಸಿಗುವಂತ ಜ್ಞಾನನೂ ಇಂಪಾರ್ಟೆಂಟೇನೆ. ನಾನ್ ಬರೀ ಮಹಾಕಾರಣ ಶರೀರದಲ್ಲೇ ಇರ್ತೀನಿ, ನಾನು ಈ ಭೌತಿಕ ಶರೀರ ಬೇಡ, ನನಗೆ ಮೆಂಟಲ್ ಬಾಡಿ ಬೇಡ, ನನಗೆ ಎಥರಿಕ್ ಬಾಡಿ ಬೇಡ, ಅದು ಬೇಡ, ಇದು ಬೇಡ, ಇವೆಲ್ಲ ಹಿಂಗೆ ಅದಂಗೆ ಅಂತ ನಾವ್ ಅಂತೀವಿ ಅಂದ್ರೆ ಅಲ್ಲಿ ಕಂಪ್ಲೀಟ್ನೆಸ್ ಇರೋದಿಲ್ಲ. ಮತ್ತೆ ಚಕ್ರಗಳ ಬಗ್ಗೆ ಹೇಳಿದ್ದಾರೆ. ಚಕ್ರಗಳು, ನಾವು ಚಕ್ರಗಳನ್ನ ಹೇಗ್ ನೋಡ್ತೀವಿ? ಒಂದು ಬೆನ್ನು ಮೂಳೆ ಇರುತ್ತೆ, ಮೂಲಾಧಾರ ಚಕ್ರ ಕೆಳಗಡೆ ಇರುತ್ತೆ, ಸ್ವಾದಿಷ್ಠಾನ ಅದ್ರ ಮೇಲೆ, ಮಣಿಪುರಕ ಅದ್ರ ಮೇಲೆ, ಅನಾಹತ ಅದ್ರ ಮೇಲೆ, ವಿಶುದ್ಧಿ ಅದ್ರ ಮೇಲೆ, ಆಜ್ಞ ಚಕ್ರ ಅದ್ರ ಮೇಲೆ, ಸಹಸ್ರಾರ ಅದನ್ನ ಚಕ್ರ ಅಂತಾರೆ ಕೆಲವರು, ಅದನ್ನ ಸ್ಥಿತಿ ಅಂತಾರೆ. ಈ ರೀತಿಯಾಗಿ ಒಂದರ ಮೇಲೆ ಒಂದು ಇರೋದನ್ನ ನಾವು ಸಾಮಾನ್ಯವಾಗಿ ನೋಡಿದೀವಿ. ಆ ರೀತಿಯಾಗಿ ನೋಡುವಂತ ಸಮಯದಲ್ಲಿ ಏನಾಗುತ್ತೆ, ಕೆಲವರು ಇದು ಮೇಲು, ಇದು ಕೀಳು, ಇದು ಕೆಳಗಿನ ಚಕ್ರ, ಇದು ಮೇಲಿನ ಚಕ್ರ, ಇದು ಶ್ರೇಷ್ಠ, ಇದು ಶ್ರೇಷ್ಠ ಅಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೆ ಪತ್ರಿಜಿಯವರು ಏನ್ ಹೇಳಿದ್ದಾರೆ
ಅಂತಂದ್ರೆ, ಅಯ್ಯ ಮಹಾನ್ ಭಾವ್ರೆ ಎಲ್ಲಾ ಚಕ್ರಗಳು ಶ್ರೇಷ್ಠನಪ್ಪ, ಯಾವ ಚಕ್ರ ಆದ್ರೂ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಎಲ್ಲ ಕೂಡ ಅಡ್ಡ ಪರಿಣಾಮಗಳು ಬರುತ್ತೆ, ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ಡ್ ಆಗೇ ಇರ್ಬೇಕಾಗತ್ತೆ. ನೀವು ಒಂದರ ಮೇಲೆ ಒಂದು ನಿಟ್ಟು ನೀವು ನೋಡಿದಾಗ ಈ ರೀತಿಯಾಗಿ ಮೇಲು ಕೀಳು ಅನ್ನುವಂತ ಭಾವನೆ ಬರುತ್ತೆ. ಅದನ್ನ ಆ ರೀತಿಯಾಗಿ ನೋಡ್ಬೇಡಿ, ಒಂದರ ಪಕ್ಕದಲ್ಲಿ ಒಂದನ್ನ ಇರಿಸಿ, ಇದರ ಪಕ್ಕದಲ್ಲಿ ಇದೆ, ಇದರ ಪಕ್ಕದಲ್ಲಿ ಇದೆ ಅನ್ನುವಂತ ಒಂದು ದೃಷ್ಟಿಕೋನ ಬರತ್ರಯ್ಯ. ಆ ರೀತಿಯಾಗಿ ನೋಡ್ರಯ್ಯ, ಯಾಕ್ರಯ್ಯ ಇಂಥ ಅಜ್ಞಾನ ಬೆಳೆಸ್ಕೊಳ್ತೀರಿ ಅನ್ನುವಂತ ಒಂದು ಕ್ಲಾರಿಟಿಯನ್ನ ನಮ್ಗಿಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸಪ್ತ ಚಕ್ರಗಳು, ಸಪ್ತ ಶರೀರಗಳು, ಸಪ್ತ ಲೋಕಗಳು. ಯಾವ ಲೋಕನೂ ಮೇಲೂ ಅಲ್ಲ, ಯಾವ ಲೋಕನೂ ಕೀಳು ಅಲ್ಲ. ಈ ಲೋಕ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಎಷ್ಟು ದೂರ ಇದೆಯೋ, ಸ್ವರ್ಗಲೋಕದಿಂದ ಭೂಲೋಕಕ್ಕೂ ಕೂಡ ಅಷ್ಟೇ ದೂರ ಇದೆ. ಈ ನಮ್ಗೆ ಆ ಲೋಕ ಎಷ್ಟು ದೂರ ಅಂತ ಅನ್ಸುತ್ತೋ, ಅಲ್ಲಿರೋರ್ಗೆ ಈ ಲೋಕನೂ ಅಷ್ಟೇ ದೂರ ಇದೆ ಅಂತ ಅನ್ಸತ್ತೆ. ಹಾಗಾಗಿ ಅದು ಮೇಲೂ ಅಲ್ಲ, ಇದು ಕೀಳು ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಮನ್ನ ನೀವು ಅಜ್ಞಾನದಲ್ಲಿ ಬೀಳಿಸ್ಕೋಬೇಡ್ರಿ. ಸತ್ಯವನ್ನ ಅರ್ಥ ಮಾಡ್ಕೊಂಡು ಆ ಒಂದು ಸತ್ಯದ ಸ್ಥಿತಿಯಲ್ಲಿ ನಡೀರಿ. ಯಾರನ್ನು ಕೂಡ ನೀವು ಕೀಳಾಗಿ ನೋಡ್ಬೇಡ್ರಿ. ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅನ್ನುವಂತ ಒಂದು ಅದ್ಭುತವಾದ ಸತ್ಯವನ್ನ ಈ ರೀತಿಯಾಗಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು. ಪತ್ರಿಜಿಯವರು ಅದ್ಭುತವಾಗಿರ್ತಕ್ಕಂಥ ಪರಮ ದಿವ್ಯ ಚೈತನ್ಯ. ಅನೇಕ ಕಾಲಘಟ್ಟಗಳಲ್ಲಿ ಆ ಒಂದು ಜ್ಞಾನ ಅನ್ನೋದು ಕೊಡ್ತಾನೆ ಬಂದಿದೆ ಯೂನಿವರ್ಸ್. ಅನೇಕ ರೂಪಗಳನ್ನ ಧಾರಣೆ ಮಾಡ್ಕೊಂಡು ಬಂದು, ಆ ರೂಪಗಳನ್ನ ಧರಿಸಿ ಬಂದಂತ ಆ ಒಂದು ಪರಮ ಸತ್ಯ ಅನೇಕ ರೀತಿಯಲ್ಲಿ ಆ ಜ್ಞಾನವನ್ನ ಕೊಡ್ತಾ ಇದೆ. ಆ ಕಾಲಘಟ್ಟಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನವನ್ನ ಕೊಟ್ಟಿದೆ. ಉದಾಹರಣೆಗೆ ಶಂಕರಾಚಾರ್ಯರು ಅವರ ಕಾಲಘಟ್ಟದಲ್ಲಿ ಅವರು ಅವ್ರದೇ ಆದ ರೀತಿ ನೀತಿಯಲ್ಲಿ ಅವ್ರದೇ ಆದ ಆ ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮನೋಧರ್ಮದಲ್ಲಿ ಆ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ. ಅದೇ ಕಾಲಘಟ್ಟ ಇವಾಗಿದೆಯಾ? ಇಲ್ಲ ಅಲ್ವಾ? ಅದು ಬದಲಾಗಿದೆ ಅಲ್ವಾ? ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಎಲ್ಲನೂ ಕೂಡ ಚೇಂಜ್ ಇದೆ ಅಲ್ವಾ? ಸೊ ಈ ಕಾಲಘಟ್ಟಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾನವನ್ನ ಕೊಡ್ಬೇಕು, ಆ ರೀತಿಯಾಗಿ ಕೊಡಕ್ಕೆ ಬಂದಿರ್ತಕ್ಕಂಥವ್ರು ಪತ್ರಿಜಿಯವರು. ಆ ರೀತಿಯಾಗಿ ಮಾಡ್ರನ್ ಯೋಗೀಶ್ವರನಾಗಿ ಅವರು ಬಂದಿರ್ತಕ್ಕಂಥದ್ದು. ಆಧ್ಯಾತ್ಮಿಕತೆ ಅಂದ್ರೆ ಅದು ಸನ್ಯಾಸತ್ವ, ಅವರು ಸನ್ಯಾಸಿಗಳು, ಅವ್ರ ಮನೆ ಬಿಟ್ಟು ಹೊಟ್ಟೋಗೋ ಅಂತವ್ರು ಅನ್ನುವಂತ ಒಂದು ಪರಿಕಲ್ಪನೆ ಇದ್ದಾಗ, ಅಯ್ಯೋ ಅಲ್ಲ ಕಣ್ರಯ್ಯ, ಆತ್ಮಜ್ಞಾನ ಅಂತಂದ್ರೆ ಸನ್ಯಾಸಿಗಳಾಗ್ಬೇಕಾಗಿಲ್ಲ, ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ಸಂಸಾರದಲ್ಲಿ ಇದ್ದುಕೊಳ್ತಾ, ಪ್ರಾಪಂಚಿಕ ಜೀವನದಲ್ಲಿ ಇದ್ದುಕೊಳ್ತಾ, ಎಲ್ಲವನ್ನು ಎಂಜಾಯ್ ಮಾಡ್ತಾ, ಉಪ್ಪು ಹುಳಿ ಖಾರ ತಿನ್ಬೇಕು ಅನ್ಸುತ್ತಾ ತಿಂತ, ಮತ್ತೊಂದು ಮಗದೊಂದು ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನು ಮಾಡ್ತಾ, ಎಲ್ಲವನ್ನು ಮಾಡ್ತಾ ಎಂಜಾಯ್ ಮಾಡ್ತಾ, ಯಾವುದಕ್ಕೂ ಅಂಟಿಕೊಳ್ಳದಂತೆ ಸಾಧನೆ ಮಾಡ್ಬೋದು. ಹೀಗೂ ಕೂಡ ಆತ್ಮಜ್ಞಾನಿಗಳಾಗ್ಬೋದು ನಾವು ಅನ್ನುವಂಥ ಮಧ್ಯೆ ಮಾರ್ಗವನ್ನ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಹಿಂದೇನೂ ಇತ್ತು ಮಧ್ಯೆ ಮಾರ್ಗ, ಆದ್ರೆ ಅದನ್ನ ಈ ಒಂದು ಕಾಲಘಟ್ಟದಲ್ಲಿ ಈಗಿರ್ತಕ್ಕಂಥ ಮನಸ್ತತ್ವಗಳಿಗೆ, ಸಂಸ್ಕಾರಗಳಿಗೆ ಅದನ್ನ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಒತ್ತಿ ಹೇಳ್ಬೇಕಾಗಿತ್ತು. ಆ ರೀತಿಯಾಗಿ ಒತ್ತಿ ಹೇಳುವಂತ ಕೆಲಸವನ್ನ ಪತ್ರಿಜಿಯವರು ಮಾಡಿರ್ತಕ್ಕಂಥದ್ದು. ಮಾಡ್ರನ್ ಯೋಗೀಶ್ವರನಾಗಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಟಿಪ್ ಟಾಪ್ ಆಗಿ 2 ವೀಲರ್ನ ಓಡಿಸ್ಕೊಂಡು ಎಲ್ಲರಿಗೂ ಕೂಡ ವಾವ್ ಏನ್ ಓಡಿಸ್ತಾ ಇದಾರಪ್ಪ ಪತ್ರಿ ಸರ್, ಏನಿದಾರಪ್ಪ ಪತ್ರಿ ಸರ್ ಅಂತ ಅವ್ರನ್ನ ನೋಡಿ ಖುಷಿ ಪಡ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಅಪಿಯರೆನ್ಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ, ತೀರಾ ಕೊಳಕಾಗಿರೋ ಬಟ್ಟೆ, ತೀರಾ ಹಳೆ ಬಟ್ಟೆ, ತೀರಾ ಅಥವಾ ಅರ್ಧೋಗಿರುವಂತದ್ದು, ತೀರಾ ಏನು ಒಂದು ಚೂರು ನೀಟಾಗಿ ರೆಡಿ ಆಗದೆ ಇರುವಂತ ಸ್ಥಿತಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ, ಎಲ್ಲಾ ರೀತಿಯಲ್ಲೂ ಕಾಣಿಸ್ಕೊಂಡಿದ್ದಾರೆ ವೇದಿಕೆ ಮೇಲೆ ಪತ್ರಿಜಿಯವರು. ನಾನು ಇದನ್ನ ಸ್ವತಃ ನೋಡಿರ್ತಕ್ಕಂಥದ್ದು. ಅಂದ್ರೆ ಆ ರೀತಿಯಾಗಿ ಕಾಣಿಸ್ಕೊಳ್ತಾ, ನಾನು ಈ ರೀತಿಯಾಗಿ ಬಂದಿದ್ದೀನಿ, ನಿಮ್ಗೆ ಏನಾದ್ರೂ ಕಷ್ಟನಾ? ನಾನು ಈ ರೀತಿಯಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ, ನಿಮ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ನಾನು ಹಿಂಗೆ ಕೊಳಕ್ ಬಟ್ಟೆಯಲ್ಲಿ ಬಂದಿದ್ದೀನಿ, ನಿಮ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಎಲ್ಲಾ ಸ್ಟೇಜಸ್ ಅಲ್ಲೂ, ಎಲ್ಲಾ ಕೋನಗಳಲ್ಲೂ ಎಲ್ಲಾರ್ಗೂ ಕೂಡ ಅಲ್ಲಿ ಹಾಕೊಂಡಿರುವಂತ ಬಟ್ಟೆ ಬರೆಯಿಂದ ನೀವು ಯಾರನ್ನು ಜಡ್ಜ್ ಮಾಡ್ಬೇಡ್ರಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನುವಂತ ಒಂದು ಸತ್ಯವನ್ನ ಅನೇಕ ಕೋನಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತಾ ಬಂದಿರ್ತಕ್ಕಂಥದ್ದು ಇದು ಮಾಸ್ಟರ್ಸ್. ಈ ಒಂದು ಚಾಪ್ಟರ್ ನಲ್ಲಿ ಪ್ರತಿಯೊಂದು ಕೂಡ ಶ್ರೇಷ್ಠನೇ, ಪ್ರತಿಯೊಂದು ಕೂಡ ಮುಖ್ಯನೇ ಅನ್ನೋದನ್ನ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಕೂಡ ನಾವು ಚಪ್ಪಾಳೆ ಹೊಡಿಬೇಕು, ಪ್ರತಿಯೊಂದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಇದು ನಮ್ಗಿಲ್ಲಿ ಅರ್ಥ ಮಾಡಿಸಿರೋದು. ಅಂದ್ರೆ ಪ್ರತಿಯೊಂದು ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು. ಆ ಒಂದು ಕೆಲಸವನ್ನ ನಾವು ಯಾವ ಸ್ಥಿತಿಯಲ್ಲಿ ಮಾಡ್ತಾ ಇದ್ದೀವಿ, ಯಾವ ಒಂದು ಪ್ರಜ್ಞೆಯನ್ನ ನಾವು ಹೊಂದಿ ಮಾಡ್ತಾ ಇದೀವಿ, ಎಷ್ಟು ಅರಿವಿನಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿದೆ ಅಷ್ಟೇ. ಇದು ಮಾಸ್ಟರ್ಸ್. ಸೊ ಇಷ್ಟೆಲ್ಲ ಈ ವಿಚಾರಗಳನ್ನ ಇವಾಗ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಯಾಕೆ ಅಂತಂದ್ರೆ ಇನ್ನೂ ಹೇಳ್ತಾ ಹೋಗ್ಬೋದು,
ಆದ್ರೆ ಅದನ್ನ ಹೇಳ್ತಾ ಹೋದ್ರೆ ಮತ್ತೆ ಪ್ರಶ್ನೋತ್ತರಗಳ ಒಂದು ಸೆಷನ್ ಬಂದಾಗ ತುಂಬಾ ಸಮಯ ತೆಗೆದುಕೊಂಡಾಗ ಮತ್ತೆ ನಾನು ಶಾಲೆಗೆ ಹೋಗೋದಿಕ್ಕೆ ಅಲ್ಲಿ ವ್ಯತ್ಯಾಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಚಾರಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಈ ಅವಕಾಶವನ್ನ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಮತ್ತು ರಂಗನಾಥ್ ಅಣ್ಣನವ್ರಿಗೆ, ಎಲ್ಲ ಪರಮಾತ್ಮ ಸ್ವರೂಪರು ಜ್ಞಾನವನ್ನ ಕೇಳಿಸ್ಕೊಂಡಿರೋರು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ನನ್ನ ವಿಚಾರಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.